ಗಿರಿಕನ್ಯಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಚಿನ್ನಸ್ವಾಮಿ ಒಡ್ಡಗೆರೆ ಅವ್ರಿಗೂ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಹೇಳಿ ಚಿನ್ನಸ್ವಾಮಿಗಳ. ಒಡ್ಡಗೆರೆ ಒಂದು ಕಾಡಂಚಿನ ಗ್ರಾಮ, ಬಂಡೀಪುರ ವಲಯಕ್ಕೆ ಬರ್ತದೆ. ಗುಂಡ್ಲುಪೇಟೆ ತಾಲೂಕು, ತೆರಕನಾಂಬಿ ಹೋಬಳಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಗ್ರಾಮ ಅದು. ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಎಲ್ಲ ಕೃಷಿ ಕುಟುಂಬದವ್ರೆ. ನಾವು ಒಂದಷ್ಟು ಓದಕ್ಕೆ ಬಂದಮೇಲೆ 30-35 ವರ್ಷಗಳ ನಂತರ SLC ಓದ್ಕೊಂಡು ಊರು ಬಿಟ್ಟವರು ಈಗ 53 ವರ್ಷದ ನಂತರ ಮರಳಿ ಕೃಷಿಯತ್ತ ಹಳ್ಳಿಗೆ ಈಗ ಹೊರಟಿದ್ದೀವಿ. ಏನೇನೆಲ್ಲ ಓದಿದ್ರಿ ಚಿನ್ನಸ್ವಾಮಿಗಳ? ನಾನು ಮಾನಸ ಗಂಗೋತ್ರಿಯಲ್ಲಿ ಕನ್ನಡ MA ಮಾಡಿದ್ದೆ. ಕನ್ನಡ MA ಮಾಡಿ ಚಾಮರಾಜನಗರದ JSS ಡಿಗ್ರಿ ಕಾಲೇಜಲ್ಲಿ ಒಂದು 3 ವರ್ಷ ಲೆಕ್ಚರರ್ ಆಗಿದ್ದೆ. ಆಮೇಲೆ ಚಿತ್ರದುರ್ಗ ಬೃಹನ್ ಮಟ್ಟದ ಒಂದು ಅಖಿಲ ಕರ್ನಾಟಕ ಪ್ರಬುದ್ಧ ಜನವಾಹಿನಿ ಅಂತ ಒಂದು ಪತ್ರಿಕೆ ಬರ್ತಿತ್ತು, ಅಲ್ಲಿ ಸಂಪಾದಕರಾಗಿ 1-2 ವರ್ಷ ಕೆಲಸ ಮಾಡಿದ್ದೆ. ಆಮೇಲೆ ಆಂದೋಲನದಲ್ಲಿ ಉಪಸಂಪಾದಕರಾಗಿ 1-8 ವರ್ಷ ಕೆಲಸ ಮಾಡಿದ್ದೆ. ಆಮೇಲೆ ವಿಜಯ ಕರ್ನಾಟಕದಲ್ಲಿ 1-8 ವರ್ಷ ಉಪಸಂಪಾದಕನಾಗಿ ಕೆಲಸ ಮಾಡಿದ್ದೆ. ಆಮೇಲೆ ಒಂದು ಕೆಲವು ದಿನಗಳ ಕಾಲ ರಾಜಕೀಯದಲ್ಲಿ ಅದೇನೋ ಒಂಚೂರು ಆಸಕ್ತಿ ಬಂದು ಆ ಗುಂಡ್ಲುಪೇಟೆಯಲ್ಲಿ MLA ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರ್ಯಾರ್ದು ಮಾತು ಕೇಳ್ಕೊಂಡು 1-2 ವರ್ಷ ಹೋಗಿ ಅಲ್ಲಿ ಭ್ರಮನಿರಸನಾಗಿ ನಮಗೆ ರಾಜಕೀಯ ಸೂಟ್ ಆಗಲ್ಲ, ಇದು ಸ್ವಲ್ಪ ನೇರವಾಗಿ ಮಾತಾಡೋರಿಗೆ ರಾಜಕೀಯ ಆಗಲ್ಲ ಅಂತೇಳಿ ವಾಪಸ್ ಮತ್ತೆ ನಾನು ಒಂದು 3-4 ವರ್ಷಗಳ ಕಾಲ ಒಂಥರ ಅಲೆಮಾರಿ ಥರನೇ ಇದ್ದೆ, ಡಿಸ್ಟರ್ಬ್ ಆಗಿ. ಏನು ಹಿಂಗೆಲ್ಲ ಆಗ್ಬಿಡ್ತಲ್ಲ ಲೈಫು ಅಂತ. ಆದರೆ ಆ ಡಿಸ್ಟರ್ಬೆನ್ಸ್ನ ತುಂಬ್ಕೊಳ್ಳೋಕ್ಕೆ ಆಂದೋಲನ ಪತ್ರಿಕೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ನನಗೆ ಕೃಷಿ ಬಗ್ಗೆ ಮೊದಲಿಂದ ಭಾಳ ಆಸಕ್ತಿ. ನಾನೊಂದು ಒಳ್ಳೆ ತೋಟ ಮಾಡಬೇಕು, ಒಂದು ಮಾದರಿಯಾಗಿರ್ಬೇಕು, ಅದು ಸುತ್ತಮುತ್ತಲ ರೈತರಿಗೆ ಅದರಿಂದ ಏನಾದ್ರು ಸಹಾಯ ಆಗಬೇಕು, ನೋಡಿ ಕಲಿಯುವಂಥದ್ದು ಆಗಬೇಕು ಅನ್ನೋದು ನನಗೆ ಮೊದಲಿಂದ ಆಳದಲ್ಲಿತ್ತು, ಬಾಲ್ಯದಿಂದನೂ. ಆದರೆ ನಿಮಗೆ ಗೊತ್ತು, ಮೊದಲನೇ ತಲೆಮಾರಿನ ವಿದ್ಯಾವಂತರಿಗೆ ಬೇರೆ ಬೇರೆ ಥರದ ಸಮಸ್ಯೆ ಇರ್ತದೆ. ನಾವು ಓದಿರ್ತೀವಿ, ಹಳ್ಳಿಲಿ ನಮ್ಮ ಅಪ್ಪ ಅಮ್ಮ ಯಾವ್ದಾರು ಒಂದು ಕೆಲಸ ಸೇರ್ಕೊಂಡು ನನ್ನ ಮಗ ವ್ಯವಸಾಯ ಮಾಡೋದು ಬೇಡ, ಕೆಲಸ ಸೇರ್ಕೊಂಡು ಚೆನ್ನಾಗಿರಲಿ ಅಂತ ಆ ಥರ ಆಸೆ ಪಡ್ತಿರ್ತಾರೆ. ನಮ್ಮನ್ನು ವ್ಯವಸಾಯಕ್ಕೆ ತೊಡಗಿಸ್ಕೊಳ್ಳೋಕ್ಕೆ ಅಷ್ಟು ಬಿಟ್ಟಿರಲ್ಲ. ಈ ಥರದ್ದೆಲ್ಲ ಇತ್ತಲ್ಲ, ಹಾಗಾಗಿ ನನಗೆ ಮತ್ತೆ ಹಳ್ಳಿಗೆ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಈ ಥರದ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ತದನಂತರ ನಾನು ಎಲ್ಲಿ ಖಿನ್ನತೆಗೆ ಹೋಗ್ಬಿಡ್ತೀನೋ ಏನೋ ಇದೆಲ್ಲ ಆಗಿದೆ ಅಂತೇಳಿ ಇದನ್ನು ಡೈವರ್ಟ್ ಮಾಡಬೇಕಲ್ಲ ಅಂಥೇಳಿ ಈ ಕೃಷಿಗೆ ಸಂಬಂಧಪಟ್ಟ ಒಂದಷ್ಟು, ನಾನು ಕೃಷಿ ಮತ್ತೆ ಮಾಡೋಣ ಅಂತಿತ್ತಲ್ಲ, ಒಂದಷ್ಟು ಯಶೋಗಾಥೆಗಳನ್ನು ಹುಡ್ಕೊಂಡು ಹೊರಟೆ ನಾನು. ಈ ಅಗ್ರಿಕಲ್ಚರಲ್ಲಿ ಯಾರ್ಯಾರು ಸಕ್ಸಸ್ ಫಾರ್ಮರ್ಸ್ ಇದ್ದಾರೆ ಅವ್ರನ್ನ ಭೇಟಿ ಮಾಡ್ಕೊಂಬರೋಣ ಅಂಥೇಳಿ ನಿರಂತರವಾಗಿ ಒಂದು 3 ವರ್ಷ ಬೆಳಿಗ್ಗೆ ಒಂದು ಜಮೀನಿಗೆ ಹೋದರೆ ಅವ್ರ ತೋಟದಲ್ಲಿ ಸಂಜೆವರೆಗೂ ಇದ್ದು ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಅವ್ರು ಹೆಂಗೆ ಸಕ್ಸಸ್ ಆದರು, ಹೆಂಗೆ ಫೇಲ್ಯೂರ್ ಆಗಿದ್ರು, ಇದನ್ನೆಲ್ಲ ಕೇಳ್ತಾ ನನ್ನಲ್ಲಿ ಏನೋ ಒಂಥರದ್ದು ಅಗ್ರಿಕಲ್ಚರಲ್ಲಿ ಗೆಲ್ಬೋದು, ಇಷ್ಟೆಲ್ಲ ಆಳಕ್ಕೆ ಬಿದ್ದಿರೋರು ಇಷ್ಟೆಲ್ಲ ಮೇಲಕ್ಕೆ ಬಂದಿದ್ದಾರೆ, ಇನ್ನು ನಮಗೆ ಇವ್ರಿಗಿಂತ ಚೆನ್ನಾಗಿದೆ ಅಲ್ಲ, ಇವ್ರು ನಮಗಿಂತೂ ಚೆನ್ನಾಗಿಲ್ಲದವ್ರು ಇಷ್ಟೆಲ್ಲ ಮಾಡಿದ್ದಾರೆ, ನಾವು ಇವ್ರಿಗಿಂತ ಒಂದಷ್ಟು ಸಂಪನ್ಮೂಲಗಳಿದೆ, ಜಮೀನಿದೆ ಸಾಕಷ್ಟು, ಏನು ಪ್ರಯೋಗ ಬೇಕಾದ್ರೂ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ನನಗೆ. ಬಂಗಾರದ ಮನುಷ್ಯರು ಅಂತ ಹೇಳಿ ಒಂದು ಪುಸ್ತಕನೂ ಕೂಡ ಬರೆದ್ರೆ ಅನ್ಸುತ್ತೆ. ಹೌದಾ, ನಿರಂತರವಾಗಿ ಒಂದು 2 ವರ್ಷ ಪ್ರತಿ ಸೋಮವಾರ ಬಂಗಾರದ ಮನುಷ್ಯರು ಅಂತ ಅಂಕಣ ಬರದೆ, ಪ್ರತಿ ಸೋಮವಾರ ನಿರಂತರವಾಗಿ 2 ವರ್ಷ ಬರದೆ ಈ ಸುತ್ತಾಟದಲ್ಲಿ ಅದು ಮಾಡಿದ ಮೇಲೆ ನನಗೆ ಕೃಷಿಯ ಸೆಳೆತ ತುಂಬ ಜಾಸ್ತಿ ಆಗೋಯ್ತು. ನಾನು ಒಬ್ಬ ಬಂಗಾರದ ಮನುಷ್ಯ ಆಗೋಣ ಅನಿಸ್ಬಿಡ್ತಾ ಆ ಥರ. ನನಗೆ ರಾಜ್ಕುಮಾರ್ ಬಂಗಾರದ ಮನುಷ್ಯ ಸಿನಿಮಾ ಒಂದು 3-4 ಸಲ ನೋಡಿದ್ದೆ, ಅದೊಂಥರ ಇನ್ಸ್ಪೈರ್ ಆಗ್ಬಿಡ್ತು ನನಗೆ. ಹಾಗಾಗಿ ಮಣ್ಣಿಗೆ ಮರಳಿ. ಎಷ್ಟು ವರ್ಷ ಆಯಿತು ಚಿನ್ನಸ್ವಾಮಿಗಳೇ ತಾವು ಮಣ್ಣಿಗೆ ವಾಪಸ್ ಹೋಗಿ? ನಾನು 2008ರಿಂದನೂ ಹೋಗ್ತಾ ಇದ್ದೆ ಊರಿಗೆ, ವಾರಕ್ಕೆ 2 ಸಾರಿ 3 ಸಾರಿ ಹೋಗುವೆ. ಅಲ್ಲಿ ನನ್ನ ತಮ್ಮ ಇದ್ದ, ನಮ್ಮ ತಾಯಿ ತಂದೆ ಇವ್ರುಗಳೆಲ್ಲ ಇದ್ದರು. ನಾನೇನು ಮಾಡ್ತಿದ್ದೆ, ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ ಹಣಕಾಸು ಸಹಾಯಗಳ ಒಂದಷ್ಟು ಮಾಡ್ತಾಯಿದ್ದೆ. ಇಲ್ಲಿಂದನೇ, ನಾನು ಮೈಸೂರಲ್ಲಿದ್ದೆ, ಇಲ್ಲಿಂದನೇ ಮಾಡ್ತಾಯಿದ್ದೆ. 2008ರಿಂದ 2023ವರೆಗೆ ನಿರಂತರವಾಗಿ ಕನಿಷ್ಠ ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿನ ದುಡ್ಡು ಕೊಡ್ತಾಯಿದ್ದೆ ನಾನು ದುಡಿಮೆ ಮಾಡೋದ್ರಲ್ಲಿ, ವ್ಯವಸಾಯ ಮಾಡಲಿ ಅಂತೇಳಿ. ಅದ್ರ ಒಂದು ತಪ್ಪೇನು ಮಾಡ್ತಿದ್ದೆ ನಾನು ಅಂದರೆ, ಬೆಳಿಗ್ಗೆ ಹೋಗೋದು, ಅಲ್ಲಿ ಆಳು ಕರೀರಿ, ಕೆಲಸ ಮಾಡಿಸಿ, ಅದು ಮಾಡಿಸಿ ಇದು ಮಾಡಿಸಿ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ವಾಪಸ್ ಬಂದ್ಬಿಡೋದು ಊರಿಗೆ. ಬೆಳಗ್ಗೆ ಹೋಗೋದು, ಸಂಜೆ ಬಂದ್ಬಿಡೋದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡ್ತಾಯಿದ್ರೆ 2 ಲಕ್ಷ 3 ಲಕ್ಷ ರೂಪಾಯಿನೂ, ನಮ್ಮದು 22 ಎಕರೆ ಜಮೀನು, 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 2 ಲಕ್ಷ 3 ಲಕ್ಷನೂ ವಾಪಸ್ ಕೊಡ್ತಿರ್ಲಿಲ್ಲ. ಲಾಸ್ ಆಯಿತು, ಅಲ್ಲಿಗೆ ಸಾಲ ಆಯಿತು, ಇಲ್ಲಿಗೆ ಸಾಯ್ತು, ಇದನ್ನೇ ಹೇಳ್ಕೊಂಬಂದರು. ನನಗೆ ತಲೆ ಕೆಟ್ಟೋಗಿ ಎಲ್ಲ ಆಗಿ, ಏನಿದು ಹಿಂಗಾಗ್ತಾಯಿದೆಯಲ್ಲ, ಅಗ್ರಿಕಲ್ಚರಲ್ಲಿ ಅಷ್ಟು ಸಂಪಾದನೆ ಮಾಡಿದ್ದೀವಿ, ಗೌರವವಾಗಿ ಬದುಕ್ತಾಯಿದ್ದೀವಿ ಅಂತ ತುಂಬ ನಾನೇ ಬರೆದಿದ್ದೀನಿ, ನಾನೇ ಹೇಳಿದ್ದೀನಿ, ಇವ್ರು ಹಿಂಗಾಗ್ತಾರಲ್ಲ ಅಂತೇಳಿ. 2024 ಡಿಸೆಂಬರ್ 25ನೇ ತಾರೀಕು ಕೂತ್ಕೊಂಡು ನಾನು ಒಂದು ನಿರ್ಧಾರ ತಗೊಂಡೆ. ಇದು ಜಮೀನಿಗೆ ಬೆಳಿಗ್ಗೆ ಹೋಗಿ ಸಂಜೆ ಬಂದರೆ ಆಗ ಕೆಲಸ ಅಲ್ಲ ವ್ಯವಸಾಯ. ಇದು ನಾವೇ ಜಮೀನಲ್ಲಿ ಸ್ವತಃ ಇದ್ದು ಬೆಳಗ್ಗೆ 5-5:30 ಎದ್ದು ಸಂಜೆ 6 ಗಂಟೆವರೆಗೆ ಅಲ್ಲಿ ಏನು ಚಟುವಟಿಕೆಗಳು ನಡೀತಾ ಇದೆ ಅದನ್ನು ಕಣ್ಣಾರೆ ಕಂಡ್ರೆ ಮಾತ್ರ ಈ ವ್ಯವಸಾಯದಲ್ಲಿ ಏನಾದ್ರು ಯಶಸ್ವಿ ಆಗ್ಬೋದು, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತೇಳಿ ಡಿಸಿಷನ್ ತಗೊಂಡೆ ನಾನು. ನಿಮ್ಮ ಬಗ್ಗೆ ಹೇಳಿ ಗಿರಿಕನ್ಯಾ ಅವರೇ. ನಾನು BA ಓದಿದ್ದೀನಿ,
ಮತ್ತು ಇಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ಮತ್ತೆ ನೀವು ಎಲ್ಲಿಯವರು? ನಾನು ಚಾಮರಾಜನಗರ ತಾಲೂಕು ಕಮರವಾಡಿನ ಗ್ರಾಮದವಳು. ನಮ್ಮ ಅಪ್ಪಾಜಿ ಮಾಸ್ಟರ್ ಆಗಿದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಚಾಮರಾಜನಗರದಲ್ಲಿ ವಾಸವಾಗಿದ್ದಾರೆ ಸರ್. ನೀವೆಷ್ಟು ಜನ ಮಕ್ಕಳು? ನಾವು 4 ಜನ ಮಕ್ಕಳು, 2 ಹೆಣ್ಣು 2 ಗಂಡು. ಓಕೆ. ನಿಮಗೆ ವ್ಯವಸಾಯದ ಬಗ್ಗೆ ಆಸಕ್ತಿ ಇತ್ತಾ? ಅಂದರೆ ನಾವು ಜಮೀನಿತ್ತಾ? ಇತ್ತು. ನಮ್ಮ ಅಪ್ಪಾಜಿಗೆ ಈಗಲೂ ಜಮೀನಿದೆ. ನಮ್ಮಮ್ಮ ಮಾಡಿಸ್ತಿದ್ರು. ಅವ್ರು ಸ್ಕೂಲ್ಗೆ ಹೋದ್ರೆ ನಮ್ಮಮ್ಮ ಗದ್ದೆ ಮಾಡಿಸ್ತಿದ್ರು. ಅದೆಲ್ಲ ಸ್ವಲ್ಪ ನನಗೆ ಅನುಭವ ಇದೆ. ನಮ್ಮಮ್ಮನ ಜೊತೆಗೆ ಹೋಗ್ತಿದ್ದೆ ನಾನು. ಅಲ್ಲಿ 3 ಮೈಲಿ ನಡಿಬೇಕು ಕಮರವಾಡಿ ಗ್ರಾಮಕ್ಕೆ. ಅವ್ರ ಜೊತೆ ಹೋಗ್ತಿದ್ವಿ. ಆ ಅನುಭವ ಎಲ್ಲ ನನಗಿದೆ. ವ್ಯವಸಾಯಗಾರರ ಜೊತೆಲಿ ಹೋಗ್ತಿದ್ರಿ. ಸರಿ, ಅಲ್ಲೇನೇನು ನೋಡಿದ್ರಿ ಹೇಳಿ. ಅಲ್ಲಿ ಭತ್ತ ಬೆಳೀತಿದ್ರು, ರೇಷ್ಮೆ ಇತ್ತು ನಮ್ಮ ಅಲ್ಲೇನೆ. ರೇಷ್ಮೆ ಬೆಳೀತಿದ್ರು. ಮಾಮೂಲಿ ಕೊತ್ತಂಬರಿ ಅಂತಾರಲ್ಲ ಅದು, ಕಡಲೆ ಅದೆಲ್ಲ ಬೆಳೀತಿದ್ವಿ. ನೀವೇನು ಕೆಲಸ ಮಾಡ್ತಿರ್ಲಿಲ್ವಾ? ಅಂದರೆ ಮಾಮೂಲಿ ಅಲ್ಲಿ ಹೋದಾಗ ಏನಾದರೂ ಒಂದು ತಂದು ಕೊಡೋದು ಅವು ಇವು ಮಾಡ್ತಿದ್ವಿ ಅಷ್ಟೇ. ಮನೆಯಲ್ಲಿ ಏನಾದರೂ ಹಸು ಕರು ಆ ಥರ ಏನಾದ್ರು ಇತ್ತ? ಕರಾವಿತ್ತು? ಇತ್ತು. ಆದರೆ ನಮ್ಮನ್ನೆಲ್ಲ ಹತ್ರಕ್ಕೆ ಬಿಡ್ತಿರ್ಲಿಲ್ಲ ಅಷ್ಟೇ. ತಾಯಿನೇ ಮಾಡ್ತಿದ್ರು ಅವರು. ನಿಮ್ಮನ್ನು ಮುದ್ದಿನ ಸಾಕ್ಬಿಟ್ರು? ಇಲ್ಲ, ಹಸು ಭಯ ನಮಗೆ ಹೋಗೋಕ್ಕೆ. ಸುಮ್ಮನೆ ದೂರದಿಂದ ನೋಡ್ತಿದ್ವಿ. ಅವ್ರು ಇದು ಮಾಡ್ತಿದ್ರು ಅಷ್ಟೇ ಎಲ್ಲ. ಚಿನ್ನಸ್ವಾಮಿ ಅವರು ಜಮೀನು ತಗೊಂಡು ಜಮೀನಿಗೆ ಹಣ ಖರ್ಚು ಮಾಡಿ ಲಾಸ್ ಮಾಡ್ಕೊತಾ ಇದ್ರಲ್ಲ, ಅವಾಗ ಏನು ಅನ್ನಿಸ್ತಾ ಇತ್ತು ನಿಮಗೆ? ಬೇಜಾರಾಗ್ತಿತ್ತು. ಆದರೂ ಏನು ಹೇಳಂಗಿಲ್ವಲ್ಲ ಅವ್ರಿಗೆ ನಾವು. ಅವರೇನು ನಮ್ಮನೇನು ಕಷ್ಟಕ್ಕೆ ದೂಕಲ್ಲ ಅಂತ ಗೊತ್ತಿತ್ತು ನಮಗೆ. ಹಾಗಾಗಿ ನಾವು ಹೇಳ್ತಿದ್ವಿ. ಒಂದೊಂದ್ಸಲಿ ಬೇಜಾರಾಯ್ತಿತ್ತು. ಅವರೇ ಮ್ಯಾನೇಜ್ ಮಾಡ್ತಿದ್ರು ಎಲ್ಲ. ನಿಮ್ಮ ತಾಯಿ ಲಾಭದಾಯಕವಾಗಿ ಕೃಷಿ ಮಾಡ್ತಾ ಇದ್ರ? ಅಂದರೆ ಅವರು ಅವ್ರ ಅಣ್ಣಿಂದ್ರ ಜೊತೆ ಸೇರ್ಕೊಂಡು ಮಾಡ್ತಿದ್ದಿತ್ತು. ಅವರು ಎಲ್ಲ ಯಾವ ಕಾಲಕ್ಕೆ ಏನೇನು ಗೊಬ್ಬರ ಹಾಕಬೇಕು ಅವರೆಲ್ಲ ಮಾಡ್ಕೋತಿದ್ರು. ಇವ್ರು ದುಡ್ಡು ಕೊಡ್ತಿದ್ರು. ಕೊಯ್ಲು ಟೈಮ್ಗೆ ಹೋಗ್ತಿದ್ರು. ಆವಾಗ ಎಲ್ಲ ಮಾಡ್ತಿದ್ರು ಅವರೆಲ್ಲ ಚೆನ್ನಾಗಿ. ಅಲ್ಲಮ್ಮ, ನಿಮ್ಮ ತಾಯಿ ನಿಮ್ಮ ಹತ್ರ ಏನು ಹೇಳ್ತಾ ಇದ್ರು? ಆದಾಯ ಇದೆ ವ್ಯವಸಾಯದಲ್ಲಿ ಅಂತಿದ್ರ ಅಥವಾ ಅವರು ಲಾಸ್ ಅಂತಲೇ ಇದ್ರ? ಇಲ್ಲ ಅವರೆಲ್ಲ ನಾನು ಯಾವತ್ತೂ ಲಾಸ್ ಅಂತ ಅವ್ರ ಹತ್ರ ಕೇಳೇ ಇಲ್ಲ ನಾನು. ಮತ್ತು ಇವ್ರು ಹೇಳ್ತಿದ್ರಲ್ಲ ಲಾಸ್ ಅಂತ. ಇವ್ರು ಸರಿಯಾಗಿ ಅಲ್ಲಿ ನಿರ್ವಹಣೆ ಮಾಡಿಲ್ಲ ಅಲ್ಲಿ. ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದುಬಿಟ್ರೆ ಯಾವ ವ್ಯವಸಾಯನೂ ಮಾಡೋಕ್ಕಾಗಲ್ಲ. ಅಲ್ಲಿ ಪರ್ಮನೆಂಟಾಗಿ ಒಂದು ವಾರನಾದರೂ ಇರಬೇಕು. ಅಲ್ಲಿ ಅವ್ರ ಜನಗಳದ್ದು ಎಲ್ಲ ಗೊತ್ತಾಗುತ್ತೆ ಬುದ್ಧಿ. ಅವ್ರು ಅದೇ ನಾವು ಬೆಳಿಗ್ಗೆ ಹೋಗೋದು, ರಾತ್ರಿ ಬಂದ್ಬಿಡೋದು, ಕರ್ಕೊಂಬಂದ್ಬಿಡ್ತಿದ್ರು. ಓಕೆ. ಅಂದರೆ ನೀವು ಅವ್ರಿಗೆ ಹೇಳ್ಬಿಟ್ರಿ ಆಮೇಲೆ ಈ ಥರ ಮಾಡಿದ್ರೆ ವ್ಯವಸಾಯ ಅಲ್ಲ, ಅಲ್ಲೇ ಇರಬೇಕು, ಅಲ್ಲಿ ನೋಡಬೇಕು ಎಲ್ಲ. ಅದೆಲ್ಲ ಪರಿಚಯ ಆಗ್ಬೇಕು ಇವ್ರಿಗೆ ಈಗಲೂ ಅಷ್ಟೇ. ಒಂದು ಆಳು ಕರೆಯೋದು ಇವೆಲ್ಲ ಬರಲ್ಲ. ಅದು ಇನ್ನೊಬ್ಬರು ರವಿ ಅಂತಿದ್ದಾರೆ, ಅವ್ರ ಮುಖಾಂತರನೇ. ಇಲ್ಲಾಂದ್ರೆ ಇವ್ರ ಕೈಲಿ ಆಯ್ತಿರ್ಲಿಲ್ಲ, ಅಲ್ಲಿ ಜೀವಿಸೋಕ್ಕೆ ಆಯ್ತಿರ್ಲಿಲ್ಲ ಅಲ್ಲಿ. ಹೇಳಿ ಚಿನ್ನಸ್ವಾಮಿಗಳೇ. ಸರ್, ಇಲ್ಲ ಅದು ನಾನು ಯಾಕೆಂದ್ರೆ ನೋಡಿ 35 ವರ್ಷ ನಾನು ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ವಡ್ಗೇರಿಗೆ ನಾನು ಹುಟ್ಟಿದೂರಿಗೆ ಹೋಗಿ ಇವತ್ತಿಗೂ ಹೋಗಿಲ್ಲ. ನಾನು 25 ವರ್ಷ ಆಯಿತು ನಾನು ಹುಟ್ಟಿದೂರಿಗೆ ಹೋಗಿಲ್ಲ. ನಾನು ತೋಟ ಬಿಟ್ಟರೆ ಎಲ್ಲೂ ಹೋಗಲ್ಲ. ಮೈಸೂರಿಂದ ತೋಟಕ್ಕೆ ಹೋದರೆ ತೋಟದಿಂದ ಆಚೆಗೆ ಹೋಗಲ್ಲ. ನಾನು ತೋಟದಲ್ಲೇ ಇರೋದು. ತೋಟಕ್ಕೆ ಏನಾದ್ರು ಹೆಸರಿಟ್ಕೊಂಡಿದ್ದೀರಿ? ಚಿತ್ರಕೂಟ ಅಂತೇಳಿ. ಅದು ಚಿತ್ರಕೂಟ ಕೆಟ್ಟಿದ್ರಿ? ಅದು ಚಿತ್ರಕೂಟ. ನಾನು ಇಲ್ಲಿ 35 ವರ್ಷ ನಗರದಲ್ಲಿದ್ದೆ. ನಗರ ಪ್ರದೇಶದಲ್ಲಿ ಸಂಪೂರ್ಣ ಹಳ್ಳಿಯ ಸಂಪರ್ಕವನ್ನು ಬಿಟ್ಬಿಟ್ಟಿದ್ದೆ. ನನಗೆ ಅಲ್ಲಿ ಹೋಗಿ ಕೂತ್ಕೊಂಡಾಗ ಒಂದಿನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಇದೇನಿದು ಒಂಥರ ಹಳ್ಳಿಲಿ ಗೊತ್ತಲ್ಲ ನಿಮಗೆ, ಕೌಟುಂಬಿಕ ಸಂಬಂಧಗಳನ್ನು ಒಂಥರ ಚೆನ್ನಾಗಿರಲ್ಲ. ಒಂಥರ ಏನೇ ತಿಳುವಳಿಕೆ ಇದ್ದಂಗೆ ಆಗ್ತಾವೋ ಇಲ್ಲದೆ ಹಂಗೆ ಆಗ್ತಾವೋ ಗೊತ್ತಿಲ್ಲ. ಅದು ಒಂದ್ಸಲಿ ತೋಟದಲ್ಲಿ ಹಿಂಗೆ ತಿರುಗಾಡ್ಕೊಂಡು ನಾನು ಮೇಲ್ಗಡೆ ಕೂತಿದ್ದೆ. ಹೋಗಿ ಏನು ಈ 35 ವರ್ಷ ಹೆಂಗೆಂಗೋ ಇದ್ದವನು ನಾನು. ಇಲ್ಲೊಂದು ಈಗಂತೂ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು ಸೋಮವಾರದಿಂದ ಶುಕ್ರವಾರದವರೆಗೆ ಏನೇ ಆದರೂ ತೋಟದಲ್ಲೇ ಇರಬೇಕು, ಇದು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು. ಇದರಿಂದ ಆಚೆಗೆ ಏನು ಕಾಲು ಎತ್ತಬಾರ್ದು, ಪರ್ಮನೆಂಟಾಗಿ ತೋಟದಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ಟು. ಊಟದ ಟೈಮ್ ಊಟ ಇಲ್ಲ, ಊಟ ಮಾಡಿಕೊಡೋರಿಲ್ಲ. ಇಲ್ಲಿ ಟೈಮ್ ಟೀ ಕೊಡೋರಿಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು. ಅಲ್ಲಿ ಮೈಸೂರಲ್ಲಿ ಬೇರೆ ಥರ ಇದ್ದವನು ನಾನು. ಏನು ಹಿಂಗಾಗ್ಬಿಡ್ತಲ್ಲ ಅಂತೇಳಿ ಈ ರಾಮ ಅಯೋಧ್ಯೆಯಿಂದ ವನವಾಸ ಹೊರಟಾಗ ಆ ಮೊದಲು ಉಳ್ಕೊಂಡ ಜಾಗ ಚಿತ್ರಕೂಟ. ಮೊದಲು ಅವರ ಆಲ್ಟ್ ಆಗಿದ್ದ ಜಾಗ. ಅಲ್ಲಿಗೆ ನಾನು ನಾಗೇಶ್ ಹೆಗ್ಡೆ ಅವರೆಲ್ಲ ಒಂದು ಬೀಜ ಮೇಳಕ್ಕೆ ಹೋಗಿದ್ವಿ ಒರಿಸ್ಸಕ್ಕೆ. ಆವಾಗ ನಾಗೇಶ್ ಹೆಗ್ಡೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಚಿತ್ರಕೂಟ ನೋಡೋಣ ಬನ್ನಿ ಅಂತ. ಇಂಡಿಯನ್ ನಯಾಗಾರ ಅಂತ ಕರೀತಾರೆ ಅದನ್ನು. ಅದು ನೆನಪಾಯ್ತು ನನಗೆ. ನಾಗೇಶ್ ಹೆಗ್ಡೆ ಅವ್ರು ಹೇಳಿದ್ದು. ನನಗೂ ಒಂಥರ ಚಿತ್ರಕೂಟದಲ್ಲೇ ಬಂದು ಇರೋಂಗೆ ಆಗಿದೆ. ಅದೆಲ್ಲ ತೊರೆದು ಆದರೆ ಮಾಡೋಣ, ಒಂದು ಸಾಧನೆ ಮಾಡೋಣ ಅಂತ ಹೆಚ್ಚು ಕಮ್ಮಿ 9 ತಿಂಗಳಾಯಿತು ಈಗ ನಾನು ಅಲ್ಲಿ ಹೋಗಿ ಕೂತ್ಕೊಂಡು. 9 ತಿಂಗಳಾಯ್ತು. 9 ತಿಂಗಳಲ್ಲಿ ಯಾವತ್ತೂ ನಾನು ಫಸ್ಟು ಒಂದು 2 ತಿಂಗಳು ಅನ್ನಿಸ್ತು ನನಗೆ, ಹೆಂಗಪ್ಪಲ್ಲಿ ಟೈಮ್ ಪಾಸ್ ಮಾಡೋದು, ಸ್ನೇಹಿತರ ಜೊತೆಗೆ ತಿರುಗಾಡ್ತಿದ್ದವನು, ಅಲೆಮಾರಿಯಾಗಿದ್ದವನು ನಾನು, ಹಿಂಗೆಲ್ಲ ಇದ್ದವನು, ಹೆಂಗೆ ಒಬ್ಬನೇ ಇರೋದು ಇಲ್ಲಿ ಅಂತ. ಆಮೇಲೆ ಒಂದು 2 ತಿಂಗಳಾದಮೇಲೆ ನನಗೆ ಮೈಸೂರಿಗೆ ಬಂದುಬಿಟ್ರೆ ಭಾನುವಾರ ಒಂದಿನ ಕಳೆಯೋದಿದೆಯಲ್ಲ ನರಕ.
ಇವ್ರಿಗೂ ಹೇಳ್ತಿರ್ತೀನಿ, ನನ್ನ ದೇಹ ಮಾತ್ರ ಇಲ್ಲಿದೆ, ಮನಸ್ಸೆಲ್ಲ ಇವತ್ತು ಬಾಳೆ ಏನಾಯಿತು, ಮಾವೇನಾಯಿತು, ಅಡಿಕೆ ಏನಾಯಿತು, ಆ ಗಿಡ ಏನಾಯಿತು, ಇದು ಅಲ್ಲೇ ಇರ್ತದೆ ಮನಸ್ಸೆಲ್ಲ. ಮಳೆ ಬಂದ್ಬಿಡ್ತಾ, ಗಾಳಿ ಬಂದ್ಬಿಡ್ತಾ, ಈ ಥರ. ಈಗ ಅಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ನಿಮಗೆ. ಬೆಳಿಗ್ಗೆ ಎದ್ದರೆ ಸಂಜೆ ಏನಪ್ಪ ದಿನಗಳು ಇಷ್ಟು ಬೇಗ ಮುಗಿದೋಗ್ತಾ ಇದೆಯಲ್ಲ, ಆ ಕೆಲಸ ಮಾಡ್ಬೇಕಾಗಿತ್ತಲ್ಲ, ಈ ಕೆಲಸ ಮಾಡ್ಬೇಕಾಗಿತ್ತಲ್ಲ, ಇವತ್ತು ಇದು ಪೆಂಡಿಂಗ್ ಉಳಿದ್ಬಿಡ್ತಲ್ಲ ಅಂತೆಲ್ಲ ಅನಿಸ್ತಿರುತ್ತೆ. ರಾಮನ ಜೊತೆ ವನವಾಸಕ್ಕೆ ಸೀತೆನೂ ಇದ್ರು, ಲಕ್ಷ್ಮಣನೂ ಇದ್ರು. ಈಗ ಗಿರಿಕನ್ಯಾ ಮೇಡಮ್ ಅವರು ಹೋಗ್ತಿಲ್ವೇ? ಇಲ್ಲ, ನಾನು ಇಲ್ಲಿ ಮಗಳು ಓದಿಸೋದ್ರಿಂದ ಇಲ್ಲಿ ಇರಬೇಕಾದ ಅನಿವಾರ್ಯತೆ ಇದೆ. ಅವಾಗ ಹೋಗಿ ಬರ್ತಿರ್ತೀವಿ. 3 ವರ್ಷ ಅವಳಿಗೂ ತೋಟದಲ್ಲಿ ಮನೆ ಕಟ್ಕೊಂಡು ಅಲ್ಲೇ ಇರಬೇಕು ನಾವು. ಮೈಸೂರಲ್ಲಿ ನಮ್ಮ ಕೊನೆಗಾಲನ ಅಲ್ಲೇ ಕಳಿಬೇಕು ಅಂತ. ಯಾಕೆಂದ್ರೆ ಒಂದು ಸೊಪ್ಪು ದುಡ್ಡು ಕೊಡ್ಬೇಕು, ಕೊತ್ತಂಬರಿ ದುಡ್ಡು ಕೊಡ್ಬೇಕು, ಆಲ್ಗೂ ದುಡ್ಡು ಅಲ್ಲ ಏನಿಲ್ವಲ್ಲ, ನಮ್ಮಲ್ಲೇ ಯಥೇಚ್ಛವಾಗಿರ್ತದೆ ತೋಟದಲ್ಲಿ. ಓಕೆ, ಈಗ ಚಿನ್ನಸ್ವಾಮಿಗಳ ನೀವು ಹೋದಾಗ ನಿಮ್ಮ ಜಮೀನು ಪೂರ್ತಿ ಖಾಲಿ ಇತ್ತಾ? ಇಲ್ಲ, ನಮ್ಮ ಜಮೀನು ಏನಾಗಿತ್ತು 25 ವರ್ಷದಿಂದ ಎಲ್ಲಿ ನೋಡಿದ್ರೆ ಪಾರ್ಥೇನಿಯಮ್, ಎಲ್ಲಿ ನೋಡಿದ್ರೆ ಗಿಡಗಳು, ದಾರಿನೇ ಎಲ್ಲ ತಿರುಗಾಡೋಕ್ಕೆ. ನನ್ನ ತಮ್ಮನಿಗೆ ಎಲ್ಲ ಕಣೆಯ ಇಷ್ಟು ದುಡ್ಡು ಕೊಡ್ತೀನಿ ಮಾಡ್ತೀನಿ, ಒಂದು ನೀಟಾಗಿ ಇಟ್ಕೊಳಕ್ಕಾಗಲ್ವ ಜಮೀನು ಅಂತಂದರೆ, ಬಾ ಬಂದು ಮಾಡಿಲ್ಲ ವ್ಯವಸಾಯ ಗೊತ್ತಾಯ್ತು ನಿನಗೆ. ಈ ಕಡೆ ಉಳಿಸಿದ್ರೆ ಆ ಕಡೆ ಬೆಳಕತ್ತೆ, ಆ ಕಡೆ ಉಳಿಸಿದ್ರೆ ಈ ಕಡೆ ಬೆಳಕತ್ತೆ, ಏನು ಕಡಿಮೆ ಜಮೀನಿದ್ದ ಇದು, ಬಂದು ಮಾಡೋ ನೀನು ಗೊತ್ತಾಯ್ತೆ ಅಂತೇಳಿ ಗಲಾಟೆ ಮಾಡ್ಬಿಡೋನು. ಏನಪ್ಪ ಈ ಹುಡುಗರಿಗೆ ಅರ್ಥ ಆಗಲ್ಲ ಈ ಹುಡುಗಿ ಅಂತ. ನಿಮಗೆ ನಮ್ಮದು ರೋಡ್ ಸೈಡ್ ಜಮೀನು, ಅದು ಆಶ್ಚರ್ಯ ಆಗ್ಬೋದು. ಅಲ್ಲಿ ಬಸ್ಗಳು ಅಲ್ಲೇ ಹೋಗೋದು, ಆ ಬಸ್ಸಲ್ಲಿ ತಿರುಗಾಡೋರು ಏನಪ್ಪ ಚಿನ್ನಸ್ವಾಮಿ ಒಡ್ಗೆರೆ ಇಷ್ಟು ದೊಡ್ಡ ಮನುಷ್ಯ ಹಿಂಗೆಲ್ಲ ತಿರುಗಾಡ್ತಾನೆ, ಜಮೀನು ಹಿಂಗೆ ಇಟ್ಕೊಂಡಾನೆ, ಅಲ್ಲೆಲ್ಲ ಬೆಳ್ಕೊಂಬಿಟ್ಟಿತ್ತು. ನಾ ಫಸ್ಟು ಒಂದೇ ವರ್ಕ್ ಮಾಡೋ ಕೆಲಸ ಏನು ಗೊತ್ತಾ, ಆ ಇಡೀ ಜಮೀನು ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಈ ಎಂಡಿಂದ ಆ ಎಂಡವರೆಗೆ. ಆ JCB ತರಿಸಿ ಆ ರೋಡ್ಗೆ ಆ ಗಿಡ ಗಂಟೆಗಳು ಎಲ್ಲ ಬೆಳ್ಕೊಂಡು ತೊಂದರೆ ಕೊಡ್ತಿದ್ವಲ್ಲ ಈ ಕಡೆಗೆ, ಅದನ್ನು ನೀಟ್ ಮಾಡಿಸಿ ಆ ಬೇಲಿನ ಸ್ವಲ್ಪ ನೀಟ್ ಮಾಡಿಸಿ ಇಟ್ಕೊಂಡೆ. ನಾವು ಸೋಲಾರ್ ಫೆನ್ಸ್ ಹಾಕಿದ್ದೀವಿ, ಆ ಸೋಲಾರ್ ಫೆನ್ಸ್ಗೂ ಕೂಡ ಅದೆಲ್ಲ ಅಗತ್ಕೊಂಡ್ಬಿಟ್ಟು ಸೋಲಾರ್ ಫೆನ್ಸ್ ಸರಿಯಾಗಿ ಕೆಲಸ ಮಾಡ್ತಿದ್ದಿಲ್ಲ. ನಮಗೆ ಹಂದಿಗಳ ಕಾಟ ಇದೆ ತುಂಬ, ಯಾಕೆಂದರೆ ನಮ್ಮ ಕಾಡಂಚಿನ ಗ್ರಾಮ, ಕುಂದಕೆರೆ ಫಾರೆಸ್ಟ್ ವಲಯಕ್ಕೆ ಬರ್ತದೆ ನಮ್ಮದು, ಕುಂದಕೆರೆ ರೇಂಜ್ಗೆ. ಈಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ನಮ್ಮ ಜಮೀನಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಕಾರ್ಮಿಕರು, ನಾವು ಹಿಂದೆ ಈ ಜಮೀನಿಗೆ ಬರೋಕ್ಕೆ ನಾವು ಭಾಳ ಒಂಥರ ಬೇಸರ ಮಾಡ್ಕೊತಿದ್ವಿ, ತಿರುಗಾಡೋಕ್ಕೆ ಜಾಗ ಇರಲಿಲ್ಲ. ಇವತ್ತು ಒಂಥರ ಎಸ್ಟೇಟಲ್ಲಿ ತಿರುಗಾಡೋಕ್ಕಾಗುತ್ತೆ, ನಮ್ಗೆ ನಿಜವಾಗ್ಲೂ ಖುಷಿ. ನನಗೆ ಆವಾಗ ಸಾರ್ಥಕ ನನ್ನ ಜನ್ಮ ಅಂತ ಅನಿಸ್ಬಿಡುತ್ತೆ. ಈಗ ಜಮೀನು ಪೂರ್ತಿ ಖಾಲಿ ಇತ್ತಾ? ಅಂದರೆ ಬೆಳೆ ಮಾಡ್ತಿದ್ರು, ಒಂದು ನೋಡಿ ಒಂದ್ಸಲಿ ಬೆಳೆ 1 ಲಕ್ಷಕ್ಕೆ. ಈಗ 3 ತಿಂಗಳದ್ದು ವಿಚಾರ ಹೇಳ್ತೀನಿ ನಿಮಗೆ. ಬೆಳ್ಳುಳ್ಳಿ ನನ್ನ ತಮ್ಮ, ಅವನಿಗೆ ಬರೀ 23 ಎಕರೆಯಲ್ಲಿ 20 ಎಕರೆ ನಾನು ಮಾಡಿಸ್ತಾ ಇದ್ದೀನಿ. ಈಗ 20 ಎಕರೆ ನಾವು ಒಬ್ಬನೇ ಮಾಡಿಸ್ತಾ ಇದ್ದೀನಿ. ಅವ್ನಿಗೆ ಸುಮ್ಮನೆ ನೋಡೋಣ ಅಂತೇಳಿ ಇನ್ನೊಂದು 3 ಎಕರೆ ಕೊಟ್ಟಿದ್ದೀನಿ ಊರ ಮುಂದೆ. ಈಗ ಅವನು ಈರುಳ್ಳಿ ಹಾಕಿದ್ದ, ಈರುಳ್ಳಿನ ಹಾಕಿ 1,15,000 ರೂಪಾಯಿ ಸಾಲ್ಗಾರನದ. ಈರುಳ್ಳಿ ಹಾಕಿ ಇದೇ ವ್ಯವಸಾಯ ಮಾಡ್ಕೊಂಬಂದಿದ್ದು ಇಷ್ಟು ವರ್ಷದವರೆಗೂ, 2008ರಿಂದ ಇಲ್ಲಿವರೆಗೂ ನಾವು ಬೆಳೆದ್ವಿ. ರೇಟ್ ಸಿಕ್ಕಲಿಲ್ಲ, ಸುಮ್ಮನೆ ಏನೋ ಒಂದು ಹೇಳೋದು. ಆದರೆ ನೋಡಿ, ಇವತ್ತು ಈ ಸೆಪ್ಟೆಂಬರ್ ಎಂಡ್ಗೆ ನಾನು 25ರಿಂದ 30 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದೀನಿ. ನಾನು ಜಮೀನಿಗೆ ಖರ್ಚು ಮಾಡಿರೋದು ಮ್ಯಾಕ್ಸಿಮಮ್ 8 ಲಕ್ಷ. ಈಗ ಸ್ವಲ್ಪ ಹೇಳಿ ಏನು ಮಾಡಿದ್ದೀನಿ. ಈಗ ನಾನು ಫಸ್ಟು ಹೋದ ತಕ್ಷಣ ಆರ್ಗ್ಯಾನಿಕಲ್ಲಿ 6,000 ಬಾಳೆ ಬೆಳಿಬೇಕು ಅಂತ ಡಿಸೈಡ್ ಮಾಡಿದೆ. ಪ್ಯೂರ್ ಆರ್ಗ್ಯಾನಿಕಲ್ಲಿ, ಗೊಬ್ಬರದ ಅಂಗಡಿಗೆ ತಲೆ ಹಾಕಬಾರ್ದು. ರೈತರು ಇದನ್ನು ಕಲ್ತ್ಕೋಬೇಕು, ಗೊಬ್ಬರದ ಅಂಗಡಿಗೆ ಹೋಗಲೇಬಾರ್ದು. ಅವನು ಗೊಬ್ಬರದ ಅಂಗಡಿಗೆ ಆರ್ಗ್ಯಾನಿಕಲ್ಲಿ ಒಂದು ಲಿಕ್ವಿಡ್ ಇದೆ, ಫಸ್ಟ್ ಅರ್ತ್ ಫಾರ್ಮರ್ಸ್ ಗ್ರೂಪ್ ಅಂತ, ಕಿರಣ್ ಪ್ರಕಾಶ್ ಅಂತ ನಮ್ಮ ಸ್ನೇಹಿತರೆ. ಅವ್ರ ಹತ್ರ ತೊಗೊಂಡು ನಾನು 6,000 ಬಾಳೆ ಹಾಕಿದೆ. 1,000 ನೇಂದ್ರ, 5,000 ಏಲಕ್ಕಿ ಬಾಳೆ. ಈಗ ಅದು ಕರೆಕ್ಟಾಗಿ ವರಲಕ್ಷ್ಮಿ ಕಟಿಂಗ್ ಬರುತ್ತೆ, ಚೆನ್ನಾಗಿದೆ. ಬಾಳೆನ ನಾನು ಹಾಕಿದಾಗ ಫಸ್ಟ್ ಡೇಯಿಂದ ಸ್ಟಿಲ್ ಇವತ್ತವರೆಗೂ ನನ್ನ ಹತ್ರ ಫೋಟೋಸ್ ಇದೆ. ಫಸ್ಟ್ ಡೇಯಿಂದ ಏನೇನಾಯಿತು ಪ್ರತಿ ತಿಂಗಳದ ಫೋಟೋಸ್ ಇದೆ ನನ್ನ ಹತ್ರ, ಪ್ರತಿ ತಿಂಗಳದ ವೀಡಿಯೋಸ್ ಇದೆ. ಅಂದರೆ ಒಂದು ಖುಷಿ ಅಲ್ಲಿ ಅದನ್ನೆಲ್ಲ ನಿಂತ್ಕೊಂಡು ಮಾಡೋದಕ್ಕೆ. ಮಕ್ಕಳು ನೋಡ್ಕೊಂಡಿವಿ ಅದನ್ನು. ಇವತ್ತು ಮಿನಿಮಮ್ಮು ನಂದು ಏಲಕ್ಕಿ ಬಾಳೆ 1 ಗೊನೆ 12 kg ಅಂತೂ ಬಂದೇ ಬರ್ತದೆ, ಅಷ್ಟು ಚೆನ್ನಾಗಿದೆ. ನೇಂದ್ರ ಬಾಳೆನೂ 12ರಿಂದ 15 kg ಬರ್ತದೆ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಮಂತ್ಗೆ ಹಬ್ಬಕ್ಕೆ ಕಟಿಂಗ್ ಬರ್ತದೆ, ಒಂದು ಪಾರ್ಟ್ ಅದು ಎಷ್ಟು 6,000 ಬಾಳೆ. ಇನ್ನೊಂದು ಬೆಳ್ಳುಳ್ಳಿ ಹಾಕಿದ್ವಿ, 2 ಎಕರೆ ಬೆಳ್ಳುಳ್ಳಿ ಹಾಕಿದ್ವಿ. ಅದು ಅಷ್ಟೇ, ಬೆಳ್ಳುಳ್ಳಿ 60 ದಿನ ಆಗೋಯ್ತು, 90 ದಿನಕ್ಕೆ ಕಟಾವು ಮಾಡಬೇಕು. ಇನ್ನು 25ರಿಂದ 30 ದಿನಕ್ಕೆ ಬೆಳ್ಳುಳ್ಳಿನೂ ಭಾಳ ಚೆನ್ನಾಗಿದೆ. ಇನ್ನೊಂದು ಕೋಸು ಹಾಕಿದ್ದೀವಿ 2 ಎಕರೆ. ಇಡೀ 25 ವರ್ಷದ ನನ್ನ ಸರ್ವೀಸಲ್ಲಿ 20 ಎಕರೆ ಜಮೀನಲ್ಲಿ 20 ಎಕರೆನೂ ಈ ಥರ ಬೆಳೆ ನಿಂತಿರೋದನ್ನು ನಾನು 35 ವರ್ಷದಿಂದ ನಮ್ಮ ಜಮೀನಲ್ಲಿ ಕಂಡೇ ಇಲ್ಲ. ನಾನು ಇದಕ್ಕೆಲ್ಲ ಕಾರಣ, ನಾನು ಮೋಸ್ಟ್ಲಿ ಇರ್ತಿರ್ಲಿಲ್ಲ ಊರಲ್ಲಿ, ಅಷ್ಟೆಲ್ಲ ಜಮೀನಿದ್ರೆ. ಯಾಕೆಂದ್ರೆ ನನಗೆ ಊರಲ್ಲಿ ಜನಗಳು ಗೊತ್ತಿಲ್ಲ, ಬಿಟ್ಬಿಟ್ಟಿದ್ದು. ಆಮೇಲೆ ಆಳುಗಳು ಕರೆದ್ರೆ ನೋಡಿ, ಬಂದು ಎಲ್ಕೊಟ್ಟು ತಗೊಬರಲಿ, ಗುದ್ಲಿ ತಗೊಬರಲಿ, ಬಂದು ಇತ್ತಿದಂಗೆ ಸೋಮಪ್ಪ ಗುತ್ತಿಗೆ ಮಾತಾಡ್ಬಿಡಿ. ನನಗೇನು ಗೊತ್ತು ಮಾತಾಡೋದು, ಗುತ್ತಿಗೆ ಆಳುಗಳದ್ದು ಗೊತ್ತಿಲ್ಲ ನನಗೆ, ಏನು ಗುತ್ತಿಗೆ ಹೆಂಗೆ ಮಾತಾಡೋದು. ಅಲ್ಲಪ್ಪ ಕೂಲಿ ಹೆಂಗೆ ಕೊಡ್ತಾರೆ, ಕೊಡ್ತೀನಿ ಅದನ್ನೇ ಮಾಡ್ರಿ ಅಂತಂದರೆ, ಇಲ್ಲ ಕೂಲಿಗೆ ಆಗಲ್ಲ, ಗುತ್ತಿಗೆ ಮಾತಾಡ್ಬಿಡಿ ಅಂತ ನಿಂತ್ಕೊಳ್ಳೋರು. ನಂಗೆ ತಲೆ ಕೆಟ್ಟೋದು, ಇದು ಯಾಕೋ ವ್ಯವಸಾಯ ನಮಗೆ ಇದು ಏನು ಗೊತ್ತಾಯ್ತಾ ಇಲ್ವಲ್ಲ ಏನೋ ಅಂತ. ಆಗ ನೋಡಿ ಒಬ್ಬ ವ್ಯಕ್ತಿ ಎಂಟ್ರಿ ಅದ ನನ್ನ ಜೀವನದಲ್ಲಿ, ಚಿರ್ಕನಹಳ್ಳಿ ರವಿ ಅಂತ, ಶಿವಕುಮಾರ್ ಅಂತ. ಆ ಹುಡುಗ ಅವ್ರನ್ನೇ ಆ ಹುಡುಗ ಚಿರ್ಕನಹಳ್ಳಿ ರವಿ ಶಿವಕುಮಾರ್ ಇಲ್ಲದೆ ಇದ್ರೆ ಸರ್, ನನ್ನ ಜಮೀನಲ್ಲಿ 20 ಎಕರೆ ಫಸಲು ನಿಂತ್ಕೊತಿತ್ತಿಲ್ಲ. ನಾನು ಚಿತ್ರಕೂಟದಲ್ಲಿ
ಇನ್ನು ಪರ್ಮನೆಂಟಾಗಿ ನಾನು ಕೊನೆಯ ದಿನಗಳಲ್ಲಿ ಕಲಿಬೇಕು ಅಂತ ನಾನು ಅನ್ಕೋತಿರ್ಲಿಲ್ಲ. ಈಗ ನಮಗಿದ್ದ ಸಂಪರ್ಕಕ್ಕೆ ಇನ್ನೊಂದಕ್ಕೆ ನಾನು ಮೈಸೂರಲ್ಲಿ ಅತ್ತಾಗ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ತಿಂಗಳಿಗೊಂದು 25,000 ರೂಪಾಯಿ ಸಿಕ್ಕಿದ್ರೆ ಸಾಕ್ಬಿಡಪ್ಪ ಅಂತ ಅಷ್ಟಲ್ಲೇ ತೃಪ್ತಿ ಪಟ್ಬಿಡ್ತಿದ್ದೆ. ಆದರೆ ಇವತ್ತು ಒಂದು 10 ಜನದ ಕುಟುಂಬದ ಬದುಕನ್ನು ಕಟ್ಟುವಷ್ಟು ನನಗೆ ಚೈತನ್ಯ ಬಂದಿದೆ. ಏನು ಮಾಡಿದ್ರು ಆ ವ್ಯಕ್ತಿ? ನಿಮ್ಮ ಆ ವ್ಯಕ್ತಿ ನಂದೆಲ್ಲ ಕೇಳ್ದ, ಮನೆಯಲ್ಲಿ ಈಗ ನಡೀತಿದ್ದೆಲ್ಲ ನೋಡ್ದ. 2 ಗೇಟ್ ಇದೆ ನಮ್ಮ ಜಮೀನಲ್ಲಿ, 20 ಎಕರೆಲಿ 1 ಗೇಟು, ಮೇಲ್ಗಡೆ 1 ಗೇಟು. ನಡ್ಕೊಂಡು ಬರ್ತಾಯಿದ್ವಿ. ನಾನು ರವಿ ಇಲ್ಲ ಕಣೋ ನನ್ನ ಕೈಲಿ ಆಗಲ್ಲ ಇದು, ಇವರು ನಮ್ಮ ಮನೆಯವ್ರನ್ನೆಲ್ಲ ಕಟ್ಕೊಂಡು ಇವ್ರು ಏನೇನೋ ಕಾರಣ ಹೇಳ್ತಾರೆ, ವ್ಯವಸಾಯ ಲಾಭ ಇಲ್ಲ, ನೀ ಹಂಗೆ ಹಿಂಗೆ ಅಂತ ಏನಾರ ಇವ್ರು ಕಟ್ಕೊಂಡು ವ್ಯವಸಾಯ ಮಾಡೋಕ್ಕಾಗಲ್ಲ, ನಾನು ಹೊರಟೋಗ್ತೀನಿ, ಮೈಸೂರಲ್ಲೇ ಏನಾರು ಮಾಡ್ಕೋತೀನಿ, ಎಲ್ಲರೂ ಕೆಲಸ ಸೇರ್ಕೊಂಡಿನೇ. ನನ್ನ ಮಗಳು ಡಾಕ್ಟ್ರ್ ಓದ್ತಾ ಇದ್ದಾಳೆ, ಫೈನಲ್ ಇಯರು, ಇನ್ನೊಂದು ವರ್ಷ ಅಷ್ಟೇ. ಜೀವನ ಹೆಂಗೋ ನಡೆದೋಗುತ್ತೆ. ಇನ್ನೊಬ್ಬ ಮಗಳು 8 ಓದ್ತಾಳಿದೆ. ಮೈಸೂರು ಬಿಟ್ರೆ ನನಗೆ ಜಮೀನು ಬೇಡ, ಊರು ಬೇಡ, ಇಡೀ ಜಮೀನು ಅವರೇ ಇಟ್ಕೊಂಬಿಡ್ಲಿ, ನನಗೇನು ಅದ್ರ ಮೇಲೆ ಭೂಮಿ ಮೇಲೆಲ್ಲ ಭಾರಿ ಆಸೆ ಇಲ್ಲ, ನನಗೆ ಇಟ್ಕೊಂಬಿಡ್ಲಿ, ಹೊರಟೋಗ್ತೀನಿ ಅಂತಂದೆ. ಅಂದ್ಬಿಟ್ಟು ಸ್ವಲ್ಪ ಕಣ್ಣೀರು ಕಚ್ಕೊಂಬಿಟ್ಟೆ. ಆ ಹುಡುಗ, ಅಣ್ಣ ನಿಮ್ಮ ಜೊತೆ 1 ವರ್ಷ ಎಗಲಾಗ ನಾನು ನಿಲ್ತೀನಿ, ಏನಾದರೂ ನಿಲ್ತೀನಿ, ನೀವು ಹೋಗಬೇಡಿ, ನೀವು ಹೊರಟೋದ್ರೆ ಈ ಜಮೀನು ಮಾರ್ಬಿಡ್ತಾರೆ. ನಾನು 25 ಡಿಸಿಷನ್ ತಗೋಬೇಕಾದ್ರೂ ಅದೇ ಕಾರಣ. 2 ಎಕರೆನ ಯಾರಿಗೋ ಬೋಗ್ಯಕ್ಕೆ ಹಾಕ್ಬಿಟ್ಟು ದುಡ್ಡು ಇಸ್ಕೊಂಬಿಟ್ಟಿದ್ರು. ಅವನು ಕೋರ್ಟ್ ನೋಟಿಸ್ ಕಳಿಸ್ಬಿಟ್ಟ. ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಈ ಜಮೀನು ನನಗೆ ಬರ್ಕೊಡಿ ಖರೀದಿಗೆ ಅಂತ. ಅದು ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟೆ ನಾನು. ನಮ್ಮ ತಾಯಿ ಭದ್ರಕಾಳಮ್ಮ, ನಮ್ಮ ಅಜ್ಜಿಯ ಮಗ ನಮ್ಮ ಅಪ್ಪ ಮಲ್ಲಪ್ಪ, ಒಬ್ಬ ಬರಿಗಾಲ ರೈತ, ಅವನು 20 ಎಕರೆ ಇದ್ರು ಪಾಪ ಅಮಾಯಕಂತರ ಬದುಕ್ತ, ಒಂದು ಇಂಚು ಮಾರಲಿಲ್ಲ. ಇವನು ನೆನ್ಮೊನೆ ಹುಟ್ಟಿದ ಮಕ್ಕಳು ಈ ಥರ ಹಾಳಾಗಿ ಏನೇನೋ ಕೆಟ್ಟ ಚಟಗಳು ಕಲ್ತ್ಕೊಂಡು ಜಮೀನು, ರೋಡ್ ಸೈಡ್ ಜಮೀನು ಮಾರಕ್ಕೆ ಹೋಯ್ತಾರಲ್ಲಪ್ಪ, ಇನ್ನೆಲ್ಲರೂ ತಗೊಳಕ್ಕಾಗತ್ತೆ ಅಂತ ನಂಗೆ ಅನಿಸ್ಬಿಡ್ತು. ಬೇಡ ಇನ್ನು ನಾನು ಸಿಟಿ ಬಿಟ್ಬಿಡೋದು ಸರಿ, ನಾನು ಇಲ್ಲೇ ಕೂತ್ಕೊಂಡ್ಬಿಟ್ರೆ ಮಾರ್ಬಿಡ್ತಾರೆ ಇದನ್ನ ಅಂತಂದ್ಬಿಟ್ಟು ಡಿಸಿಷನ್ ಮಾಡಿದಾಗ ಈ ಹುಡುಗ ಸಿಕ್ಕದ. ಈ ಹುಡುಗ ಸಿಕ್ಕಲಾಗಿ ಇವತ್ತು ಸಂಪೂರ್ಣ ಜವಾಬ್ದಾರಿ, ಬರೀ ಜಮೀನಿನ ಜವಾಬ್ದಾರಿನೇ ತಗೊಂಡಿಲ್ಲ, ನನ್ನ ಊಟ ತಿಂಡಿ ಜವಾಬ್ದಾರಿನೂ ಆ ಹುಡುಗನೇ ತಗೊಂಡೆ, ಅವ್ರ ಮನೆಯಿಂದೇ ಬರುತ್ತೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲೇ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭಾಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿನ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು, ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಹೇಳಿ ಮೇಡಮ್, ಹೇಗನ್ಸುತ್ತೆ ಈಗ ಅವರು ವಾರಕ್ಕೊಂದ್ಸಲ ಬರ್ತಾರೆ, ಎಲ್ಲ ಸಂಪೂರ್ಣವಾಗಿ ಅಲ್ಲೇ ಇದ್ದಾರೆ. ಹಾಗಾಗಿ ಈಗ ಅನಿವಾರ್ಯವಾಗಿ ನಾನು ಇಲ್ಲಿದ್ದೀನಿ. ಮುಂದೆ ನನಗೂ ಅಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇದೆ. ಅಲ್ಲ, ಈಗ ಮಧ್ಯದಲ್ಲಿ ನೀವು ಹೋಗ್ತಿಲ್ವೇ? ಹೋಗ್ತಿದ್ದೀನಿ. ಈಗ ಹೇಳಿ, ನೀವು ಹೋದಾಗ ಏನನ್ಸುತ್ತೆ? ಮುಂಚೆ ಹೇಗಿತ್ತು, ಈಗ ಹೇಗಿತ್ತು? ಫುಲ್ ಖುಷಿ ಆಗುತ್ತೆ ಸರ್, ನೋಡ್ತಿದ್ರೇನೆ ಒಂಥರ ಕಣ್ಗೆಲ್ಲ ಹಸಿರು, ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ ನನಗೆ. ಅಲ್ಲ, ಚಿನ್ನಸ್ವಾಮಿಗಳು ಇದ್ದಾರೆ ಅಂತ ಹೇಳ್ತಿದ್ದೀರಾ? ಇಲ್ಲ, ನನಗೆ ಇವರು ಹೋಗಿ ಬರ್ತಿದ್ದಾಗ ನನಗೆ ಕಣ್ಣೀರು ಬರ್ತಿತ್ತು. ರೀ ಹಿಂಗೆಲ್ಲ ಬಿಟ್ಬಿಡ್ಬೇಡಿರಿ, ಇಷ್ಟೊಂದು ಜಮೀನಿದೆ, ಇನ್ನೊಂದ್ಸಲ ಅಂತೂ ನಾವು ತಗೊಳಕ್ಕಾಗಲ್ಲ, ಹಾಳು ಮಾಡಿಬಿಡ್ತಾರೆ ರೀ ಅಂತ ನಾನೇ ಒತ್ತಾಯ ಪೂರ್ವಕವಾಗಿ ಕಳಿಸಿದ್ದೀನಿ. ನಾನು ಇದಕ್ಕೆ ಸಪೋರ್ಟ್ ಆಗಿದ್ದೀನಿ ಅವ್ರಿಗೆ. ಹೌದಾ? ವನವಾಸ ಮಾಡಿ ಅಂತಲೇ ಕಳಿಸ್ತಾ ನಾನೇ ಕಳಿಸಿದ್ದೀನಿ. ಇಲ್ಲ, ನಮ್ಮ ಮಾವ ಅವರೆಲ್ಲ ಸಂಪಾದನೆ ಮಾಡಿ ತೆಗ್ದಿರೋದನ್ನ ಹಿಂಗೆ ಹಾಳು ಮಾಡಿಬಿಡ್ಬಾರ್ದು. ಅದಕ್ಕೆ ಹೇಳಿ ಸರ್, ಈಗ ಬಾಳೆ ಹಾಕಿದ್ರಿ, ಬೆಳ್ಳುಳ್ಳಿ ಹಾಕಿದ್ರಿ, ಆಮೇಲೆ ಸರ್ ನಮಗೆ ಈಗ ಅದರಲ್ಲಿ ಒಂದು 5 ಎಕರೆಯಲ್ಲಿ 2,000 ಅಡಿಕೆ ಇದೆ. ಅದಕ್ಕೆ ಅಡಿಕೆಗೆ 3 ವರ್ಷ, ಒಂದು 500 ತೆಂಗಿದೆ,
ಅದರಲ್ಲಿ ಈಗ 100 DJ ಸಂಪೂರ್ಣ ಅಂತೇಳಿ ತೆಂಗು ಹಾಕಿದ್ದೀನಿ. ಅದು ನಮ್ಮ ಭಾಗದಲ್ಲಿ ಮೋಸ್ಟ್ಲಿ ನಾವೇ ಪ್ರಥಮ. ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು, ಕಾಡಂಚಿನ ಗ್ರಾಮ ನಮ್ಮದು. ಆ ಜನಗಳಿಗೆ ಅಷ್ಟು ತಿಳುವಳಿಕೆ ಇಲ್ಲ ಇನ್ನೂ. ಫಸ್ಟು ಸೋಲಾರ್ ಫಿನ್ಸ್ ಮಾಡಿಸಿದ್ದು ಆ ಭಾಗಕ್ಕೆ ನಾನೇ. ಫಸ್ಟು ಡ್ರಿಪ್ ಇರಿಗೇಷನ್ ಮಾಡಿದ್ದು ಆ ಭಾಗದಲ್ಲಿ ನಾನೇ 2008. ಆದರೆ ಅದನ್ನು ನನ್ನ ತಮ್ಮ ಇದ್ದ 7 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ದನದ ಸೆಡ್ ಕಟ್ಟಿ ಒಂದು ಡೈರಿ ಮಾಡಪ್ಪ ಅಂತ ಹೇಳಿ 7 ಹಸುನು ತಗೊಟ್ಟಿದ್ದೆ. ಅದನ್ನೂ ಮಾಡಲಿಲ್ಲ. ಒಂದು ಡ್ರಮ್ ಕಿಟ್ ಟೆಕ್ನಾಲಜಿ ಅಂತೇಳಿ ರೇಷ್ಮೆದು ಒಂದು ಬಂತು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು. ಆವಾಗ ನಾನು ರೈತರಿಗೆ ಆ ಡ್ರಮ್ ಕಿಟ್ ಟೆಕ್ನಾಲಜಿ ನಮ್ಮ ಸುತ್ತಮುತ್ತಲ ರೈತರಿಗೆ ನಮ್ಮ ಜಮೀನಲ್ಲೇ ನಾನೇ ಡ್ರಮ್ ಕಿಟ್ ಟೆಕ್ನಾಲಜಿ ಮಾಡಿ ನಾನೇ ರೇಷ್ಮೆ ಬೆಳೆದು ರೇಷ್ಮೆ ಕ್ಷೇತ್ರೋತ್ಸವನೂ ಮಾಡಿದ್ದೆ. ನನ್ನ ತಮ್ಮನಿಗೆ ನೋಡಪ್ಪ ತಿಂಗಳಿಗೆ ಒಂದು 50-60 ರೂಪಾಯಿ ಬರ್ತದೆ, ರೇಷ್ಮೆ ಎಲ್ಲರೂ ಉದ್ಧಾರ ಆಗಪ್ಪ ಅಂತ ಅದನ್ನು ಮಾಡಲಿಲ್ಲ. ಎಷ್ಟು ಮಾಡಿಕೊಟ್ಟೆ ಅಂತಂದರೆ ಒಂದೂ ಮಾಡಲಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು 2024ರಲ್ಲಿ ಡಿಸಿಷನ್ ಮಾಡಿ ಹೋದೆ ಅನ್ನಲ್ಲ, ಎಷ್ಟು ಹಿಂದೆ ಬೆನ್ನಿಂದೆ ಮಾತಾಡಿದ್ರು ಗೊತ್ತಾ? ಏನು ಕಿಸ್ತು ಬಿಡ್ತಾನೆ ಅವನು, ಏನಾಗುತ್ತೆ ವ್ಯವಸಾಯ ಅಂದ್ರೆ ಸುಲಭ ಅಂತ ತಿಳ್ಕೊಂಡೇನೋ, ಮೈಸೂರು ಪೆನ್ ತಗೊಂಡು ಬರೆದಾಗ ಪೇಪರ್ ಕುತ್ಕೊಂಡು ಅಂತ ತಿಳ್ಕೊಂಡೆ ವ್ಯವಸಾಯ ಅಂದರೆ ಅವ ಗೊತ್ತಾಯ್ತಾ, ಬಾಡಲಿ ಬನ್ನಲಿ. ಆಮೇಲೆ ನಾವು ಕೋಸು ಮತ್ತು ಬೆಳ್ಳುಳ್ಳಿ ಹಾಕಿದ್ವಲ್ಲ, ಕೋಸು ಬೆಳ್ಳುಳ್ಳಿ ಬೆಳೆದು ಬಿಡ್ತಾನೆ, ಆ ಕಳ ಕೀಳಕ್ಕೆ ಎಷ್ಟು ಆಳಬೇಕು ಗೊತ್ತಿಲ್ಲ, ಆಳುಗಳೇ ಸಿಕ್ಕಲ್ಲ ಇಲ್ಲಿ, ಇವನಿಗೊಂಥರ ಹುಚ್ಚು ಮಾಡಲಿ ಅಂತ. ಆದರೆ ಇವತ್ತು ಅದು ಬೆಳೆದಿರೋದು ನೋಡ್ಬಿಟ್ಟು ಬಂದು ತಲೆ ತಗ್ಗಿಸ್ಕೊಂಡು ಹೋಗ್ತಾರೆ. ಹಂಗೆ ರವಿ ಮಾಡಿರೋ ಕೆಲಸ ಅದು. ಏನು ಬೆಳೆದು ಬಿಡ್ತಾನೆ ನೋಡೋಣ ಅಂತಿದ್ದೀರಿ, ಇವತ್ತು ಬಾಳೆಗೊನೆ ನೋಡ್ಬಿಟ್ಟು ತಲೆ ತಗ್ಗಿಸ್ಕೊಂಡು ಹೋಗ್ತಾರೆ. ಈಗ ನೀವು ಸತತವಾಗಿ ಬಂಗಾರದ ಮನುಷ್ಯರು ಏನು ಬರೆದ್ರಲ್ಲ, ತೋಟಕ್ಕೆ ಹೋಗಿದ್ರಲ್ಲ, ಅದೆಲ್ಲ ನಿಮಗೆ ಇಲ್ಲಿ ನಿಮ್ಮ ವ್ಯವಸಾಯದ ಪ್ಲಾನಿಂಗ್ ಮಾಡೋದಕ್ಕೆ ಅನುಕೂಲ ಆಯ್ತಾ? ಭಾಳ, ಖಂಡಿತ. ನನಗೆ ಕಣಗಾಲ್ ಕುಳ್ಳೇಗೌಡರಾಗಿರ್ಬೋದು, ಕೃಷ್ಣಮೂರ್ತಿಗಳಾಗಿರ್ಬೋದು, ಆಮೇಲೆ ಶಕ್ತಿವೇಲು ಅಂತೇಳಿ ತಮಿಳ್ನಾಡು ಒಬ್ಬ ರೈತ ಆಗಿರ್ಬೋದು, ತುಂಬ ಜನ ರೈತರಿದ್ದಾರೆ ಆ ಥರ. ಇವರು ಅವ್ರ ಜಮೀನಲ್ಲಿ ಏನು ಬೆಳೆ ಪದ್ಧತಿಗಳನ್ನು ಮಾಡಿದರು, ಸಮಗ್ರ ಪದ್ಧತಿಯಲ್ಲಿ, ಮತ್ತು ನೀರಾವರಿ ವ್ಯವಸ್ಥೆಗೆ ಏನು ಮಾಡ್ಕೊಂಡಿದ್ರು, ಅದನ್ನು ನಾನು ಸಣ್ಣದಾಗಿ ಈಗ ನಾನು ಹೇಳಿದೆ ನಿಮಗೆ, ಇದು ನಮ್ಮದು 9ನೇ ತಿಂಗಳ ಜರ್ನಿ. ಇದು 9 ತಿಂಗಳಲ್ಲೇ ನಮ್ಮ ನಿರೀಕ್ಷೆಯನ್ನು ಮೀರಿ ಅಗ್ರಿಕಲ್ಚರಲ್ಲಿ ನನಗೆ ಒಂದು ಆಸೆ ಇದ್ದದ್ದೇನೆಂದರೆ, ಎಲ್ಲ ಹಳ್ಳಿಯಿಂದ ನಗರಕ್ಕೆ ಬರ್ತಾಯಿದ್ದಾರೆ. ನೀವು ನಮ್ಮೂರಲ್ಲಿ ಒಬ್ಬ ಮಿಡ್ಲ್ ಸ್ಕೂಲ್ ಮೇಷ್ಟ್ರು ಊರ್ಲಿಲ್ಲ, ಇಲ್ಲ ನಂಜನಗೂಡಲಿರ್ತಾನೆ, ಇಲ್ಲ ಮೈಸೂರಲ್ಲಿರ್ತಾನೆ. ನಂಗೆ ಭಾಳ ಆಶ್ಚರ್ಯ, ಏನು ಓದ್ದವರೆಲ್ಲ ಈ ಥರ ಹಳ್ಳಿ ಬಿಟ್ಬಿಟ್ರೆ ಹಳ್ಳಿಗಳು ಮುಂದಕ್ಕೆ ಹೆಂಗಾಗ್ಬಿಡ್ತಾವಪ್ಪ ಅಂತ. ನನಗೊಂದು ಇದನ್ನು ಅಗ್ರಿಕಲ್ಚರ್ನ ಒಂಥರ ಫ್ಯಾಷನ್ ಥರ ಮಾಡಬೇಕು, ಸಿಟಿಲಿದ್ದವರು ವಾಪಸ್ಸು ಹಳ್ಳಿಗೆ ಬಂದು ವ್ಯವಸಾಯ ಮಾಡಬೇಕು ಅಂಥೇಳಿ. ನನಗೆ ಒಂದಷ್ಟು ಫೇಸ್ಬುಕ್ ಫಾಲೋವರ್ಸ್ ಇದ್ದಾರೆ, ಅವರಿವರು ಮಾತಾಡ್ತಿರ್ತಾರೆ, ಬರೀತಿರ್ತಾರೆ, ಗ್ರೇಟು ನೀವು ಭಾಳ, ನಾವು ಹಂಗೆ ಮಾಡಬೇಕು ಅನಿಸಿದೆ. ನಂಗೆ ಆಗ ಖುಷಿ ಆಗುತ್ತೆ. ಇಲ್ಲ, ಇದು ಟ್ರೆಂಡ್ ಶುರುವಾಗಬೇಕಿದು, ನಗರದಿಂದ ಹಳ್ಳಿಗೆ ಹೋಗಬೇಕು, ಆರೋಗ್ಯಕರವಾದ ಆಹಾರವನ್ನು, ಕೊನೆ ಪಕ್ಷ ನಮಗೆ ಬೇಕಾದ ಆಹಾರವನ್ನು ನಾವು ಆರೋಗ್ಯಕರವಾಗಿ ಸಾವಯವವಾಗಿ ಬೆಳ್ಕೊಂಡು ಯೂಸ್ ಮಾಡಿದ್ರೆ ಆರೋಗ್ಯ ಇರ್ತದೆ, ಸಂತೋಷ ಇರ್ತದೆ. ಆಮೇಲೆ ನಿಮ್ಗೆ ಪ್ರಕೃತಿ ನಡುವೆ ಇರೋದು ಎಷ್ಟು ಆನಂದ ಅಂತೀರಿ. ಬೆಳಗ್ಗೆ ಎದ್ದು 6 ಗಂಟೆಗೆ ಏನು ಇಡೀ ಊಟಿ ಥರ ವಾತಾವರಣ, ಆ ಮಂಜು, ಆ ಮಿಸ್ಟು, ಅದೆಲ್ಲ ಎಂಜಾಯ್ ಮಾಡೋಕ್ಕೆ, ಆ ಹೂವು ಆಡೋದು, ಆ ಒಂದೊಂದು ಹಣ್ಣು ಬಿಡೋದು, ಕಾಯಿ ಬಿಡೋದು, ಅದೆಲ್ಲ ನೋಡ್ತಾ ಇದ್ದರೆ ಅಯ್ಯಪ್ಪ ನಾವು 53 ವರ್ಷಕ್ಕೆ ಎಲ್ಲ ಕಳ್ಕೊಂಬಿಟ್ವಲ್ಲಪ್ಪ, ಈಗ ಸಿಗ್ತಾ ಇದೆ ಇದೆಲ್ಲ ಅಂತ. ನಾನು ಹಳ್ಳಿಗೆ ಹೋದ್ಮೇಲೆ ನಂಗೆ ಬಾಲ್ಯ ಸಿಕ್ಕಿದೆ. ನಿಮ್ಮ ಒಟ್ಟಾರೆ ಜಮೀನಿನ ಪ್ಲಾನಿಂಗನ್ನು ಯಾವ ಥರ ಮಾಡಿದ್ರಿ? ಎಲ್ಲೆಲ್ಲಿ ಯಾವ ಬೆಳೆ ಬರಬೇಕು? ನನಗೆ ಓದೆ ಫಸ್ಟು, ನಮ್ಮ ರವಿ ಕೂರಿಸ್ಕೊಂಡೆ, ನೋಡು ಇದು ಒಂದೇ ಸತಿಗೆ ವ್ಯವಸಾಯ ಮಾಡೋಕ್ಕಾಗಲ್ಲ, 3 ಪ್ರಾಜೆಕ್ಟ್ ಮಾಡೋಣ ಕಣೋ, ಇವಾಗ ಒಂದೇ ಸತಿ ದುಡ್ಡು ಹಾಕೋಕ್ಕಾಗಲ್ಲ, ವ್ಯವಸಾಯನೂ ಮಾಡೋಕ್ಕಾಗಲ್ಲ, ನನಗೆ ಐಡಿಯಾಸ್ ಇಲ್ಲ. ಈಗ ಮೊದಲನೇ ವರ್ಷ ದುಡ್ಕಾದ ಬೇಡ, ಒಂದು 3 ಪ್ರಾಜೆಕ್ಟ್ ಏನಣ್ಣ. ಫಸ್ಟ್ ಪ್ರಾಜೆಕ್ಟ್ ಬಾಳೆ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ರೆ ಯಾವುದ್ರ ಮೇಲೂ ಮಾಡಬಾರ್ದು. ಆಮೇಲೆ ಆರ್ಗ್ಯಾನಿಕ್ ಬೆಳೆ 6,000 ಬೆಳೆಯೋಕೆ ಹೋಗ್ತಾಯಿದ್ದೀವಿ. ಎಲ್ಲ ಆರ್ಗ್ಯಾನಿಕ್ ಅಂತಂದರೆ ಬರೀ 1000 ಬೆಳೀರಿ, 500 ಬೆಳೀರಿ, ಅದೇನು ದುಡ್ಡು ಬರುತ್ತೆ ಅಂತಾರೆ. ನಾವು 6,000 ಬೆಳೆಯೋಕೆ ಹೋಗ್ತಾಯಿದ್ದೀವಿ. ಬಾಳೆ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಬಾಳೆ ಒಳಗಡೆ ಯಾವುದೇ ಉಪ ಬೆಳೆಗಳು ಹಾಕೋದು ಬೇಡ ನಾವು, ಏಕೆಂದರೆ ಕಳೆ ಕೀಳ್ಸೋಕ್ಕಾಗಲ್ಲ, ಟಿಲ್ಲರ್ ಹೊಡಿಸ್ಬೇಕು ಅದಕ್ಕೆ ಅಂತ. ಇವತ್ತು ನಮ್ಮ ಬಾಳೆ ನಾವು ಬರೀ ಟಿಲ್ಲರು, ಬ್ರಷ್ ಕಟ್ಟರಲ್ಲೇ ಮೇಂಟೈನ್ ಮಾಡಿದ್ವಿ. ಯಾವ ಆಳುಗಳು ಜಾಸ್ತಿ ಕಳೆ ಕೀಳ್ಸೋದವೆಲ್ಲ ಬರೀ ಮೊದಲ 3 ತಿಂಗಳು ಟಿಲ್ಲರಲ್ಲಿ ಮಾಡಿದ್ವಿ. ಬಾಳೆ ತಾವು ತಂದಿದ್ದು ಏನು? ಬಾಳೆ ಇಲ್ಲ ನೋಡಿ, ಟಿಶ್ಯೂ ಕಲ್ಚರ್ ತಂದಿದ್ರೆ ನಾವು ಟಿಶ್ಯೂ ಕಲ್ಚರ್ ದುಡ್ಡಿಗೆ ನಾನು ಆ ಬಾಳೆನ 4 ತಿಂಗಳು ಮೇಂಟೈನ್ ಮಾಡಿದೆ. ಒಂದು ಗಿಡಕ್ಕೆ 25 ರೂಪಾಯಿ, ನಾವು ಗಡ್ಡೆಗೆ 5ರಿಂದ 6 ರೂಪಾಯಿ ಕೊಟ್ಬಿಟ್ಟು ತಂದು ಹಾಕಿದ್ವಿ. ಎಲ್ಲ ಒಂದೇ ಥರ ಬಂದಿದ್ದಾವೆ, ನಮ್ಮ ತೋಟದಲ್ಲಿ. ಆ ಫಸ್ಟ್ ಪ್ರಾಜೆಕ್ಟು ಬಾಳೆ. ನೆಕ್ಸ್ಟ್ ಪ್ರಾಜೆಕ್ಟು ಆರ್ಗ್ಯಾನಿಕಲಿ ಪಪ್ಪಾಯಿ ಬೆಳೆಯೋಣ ಕಣೋ. ನನಗೆ ಸ್ವಲ್ಪ ಐಡಿಯಾ ಇದೆ, ಬೇರೆ ಬೇರೆ ರೈತರನ್ನೆಲ್ಲ ನೋಡಿದ್ದೀನಿ ನಾನು, ಬೆಳಿಬೋದು ಅಂತ ಹೇಳಿದೆ. ಆ ಹುಡುಗಣ ಏನಣ್ಣ ಸುಮ್ಮನೆ ದುಡ್ಡು ತಂತಂದು ಸುರಿತೀರಿ, ಒಂದು 3 ತಿಂಗಳದ್ದು ಬೆಳೆದು ಏನಾದ್ರು ಮಾಡೋಣ, 3 ತಿಂಗಳ ಬೆಳೆ ಅಂದ. ಅಲ್ಲಪ್ಪ ಆಳುಗಳ ಸಮಸ್ಯೆ ಅಂತಾರೆ, ಹೆಂಗೆ ನಿಮ್ಗೆ ಯಾಕೆ ನಾನು ಇದ್ದೀನಿ ಅಂದ. ಆಯಿತು ಮಾಡಪ್ಪ ನೀನು ಅಂತ ಅವನಿಗೆ ಬಿಟ್ಟೆ. ಅವನೇನು ಮಾಡೋದು, ಚಾಲೆಂಜಿಂಗ್ ತಗೊಂಡು ಅದನ್ನು 2 ಎಕರೆ ಕೋಸು, 2 ಎಕರೆ ಬೆಳ್ಳುಳ್ಳಿ ಹಾಕಿದ. ಇದು ಆದಮೇಲೆ ಬೇಕಾದ್ರೆ ನಾವು ಪಪ್ಪಾಯಿಗೆ ಹೋಗೋಣ ಅಣ್ಣ, ಒಂದು 3 ತಿಂಗಳು ಒಂದು ಕಾಸು ಬರಲಿ, ಇದೆಲ್ಲ ಹಾಕಿದಿರಲ್ಲ ಖರ್ಚು, ಅದು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾವು ಏನು ಇದುವರೆಗೆ ಖರ್ಚು ಮಾಡಿದ್ವಿ 8 ತಿಂಗಳಲ್ಲಿ ವ್ಯವಸಾಯಕ್ಕೆ, ಅದರಿಂದ ಆ ದುಡ್ಡು ಬಂದ್ಬಿಡುತ್ತೆ. ನಮ್ಗೇನು 6,000 ಬಾಳೆ ಇದೆ, ಅದು ಬೋನಸ್ ನಮಗೆ.
ಹಾಗಾಗಿ ಪ್ರಾಜೆಕ್ಟ್ ನಂಬರ್ 3 ಏನು ಮಾಡಿದೆ, ನಾನು ಅಡಿಕೆನ ತುಂಬ ಕೆಡಿಸ್ಬಿಟ್ಟಿದ್ರು. ಅಡಿಕೆ ತೋಟನ 2000 ಅಡಿಕೆ ತೋಟನ ತುಂಬ ಕೆಡಿಸ್ಬಿಟ್ಟಿದ್ರು. ಅಲ್ಲಿಗೆ ಹೋಗಿ ದನ ಕಟ್ಟೋದು, ಸರಿಯಾಗಿ ನೀರು ಬಿಡೋಂಗಿಲ್ಲ, ಹಿಂಗೆಲ್ಲ ಮಾಡಿಬಿಟ್ಟಿದ್ರು. ಪ್ರಾಜೆಕ್ಟ್ ನಂಬರ್ 3 ಅಡಿಕೆ ಎತ್ಕೊಳ್ಳೋಣ, ಇದೆಲ್ಲ ಆದಮೇಲೆ ಇದರಿಂದ ಸ್ವಲ್ಪ ದುಡ್ಡು ಬರುತ್ತೆ, ನಾವು ಮಾಡ್ತಿದ್ದೀವಿ, ಬಂದರೆ ಅಡಿಕೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆಯಿತು ಅಂತೇಳಿ ಈಗ ಅದೇ 1 ಪ್ರಾಜೆಕ್ಟು, 2nd ಪ್ರಾಜೆಕ್ಟು, 3rd ಪ್ರಾಜೆಕ್ಟ್ 3 ಎಕ್ಸಿಕ್ಯೂಟ್ ಆಗಿವೆ. ಈಗ ನನ್ನ ಅಡಿಕೆ ತೋಟನೂ ಮೊನ್ನೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಕರೆಕ್ಟಾಗಿ ಹೋಗಿರೋ ಗಿಡಗಳನ್ನೆಲ್ಲ ಹಾಕ್ಸಿ ಗಿಡಗಳಿಗೆಲ್ಲ ನೀರು ಬಿಡೋಂಗೆ ಮಾಡಿ ಈಗ ಅಡಿಕೆನೂ ಕೂಡ ಹಚ್ಚ ಹಸಿರಿಂದ ಕಾಣಬೇಕು. ಈಗ ನಿಮ್ಮ ಜಮೀನು ಪೂರ್ತಿ ಹನಿ ನೀರಾವರಿನೇ? ಪೂರ್ತಿ ಹನಿ ನೀರಾವರಿನೇ. 20 ನೀರಿನ ಆಶ್ರಯ ಏನು? ನೀರಿನ ಆಶ್ರಯ 3 ಬೋರ್ವೆಲ್ ಇದೆ ಸರ್. ನಮಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದೇನಪ್ಪ ಅಂದರೆ ಕೆರೆ ನೀರು ತುಂಬಿಸುವ ಯೋಜನೆ ಅಂತ ಗೌರ್ಮೆಂಟ್ ಮಾಡಿತ್ತು. ಬಹುತೇಕ 70% ಭಾಗ ನೀರಾವರಿ ಅಂತರ್ಜಲ ಆಗಬೇಕು ಅಷ್ಟು ಕೆರೆಗಳನ್ನು ತುಂಬಿಸೋ ಯೋಜನೆಗಳು ಮಾಡಿಬಿಟ್ಟಿದ್ದಾರೆ. ಇಲ್ಲ ನಾವೆಲ್ಲ 20 ಎಕರೆ ಇದ್ರೂ ಮಳೆ ಆಶ್ರಯದಲ್ಲಿ ಮಾಡಬೇಕಾಯ್ತು, ಇಲ್ಲ ವಲಸೆ ಹೋಗಬೇಕಾಯ್ತು ಎಲ್ಲಾದರೂ. ಈಗ ಬೋರ್ವೆಲ್ಗಳು ಚೆನ್ನಾಗಿ ರೀಚಾರ್ಜ್ ಆಗಿದೆ ನೀರು ತುಂಬಿರೋದ್ರಿಂದ. ಬಹುತೇಕ ನಿಮಗೆ ಆಶ್ಚರ್ಯ ಆಗ್ಬೋದು, ಇನ್ನೊಂದು 5-6 ವರ್ಷ ಕಳೆದ್ರೆ ಗುಂಡ್ಲುಪೇಟೆ ತಾಲೂಕಿನ ಮಲೆನಾಡು ಥರ ತೋಟಗಳು ನೋಡ್ಬೋದು ನೀವು. ಅಲ್ಲಿ ನೀರಿದೆಯಲ್ಲ, ಜನ ಈಗ ತೆಂಗು ಹಾಕ್ತಾಯಿದ್ದಾರೆ, ಅಡಿಕೆ ಹಾಕ್ತಾಯಿದ್ದಾರೆ, ತೋಟಗಾರಿಕೆಗೆ ಸ್ವಲ್ಪ ಹೆಚ್ಚು ಹೊರಳ್ತಾ ಇದ್ದಾರೆ ತೋಟಗಾರಿಕೆ ಕಡೆಗೆ. ಅಂದರೆ ನಿಮಗೆ ಯಾವ ಕೆರೆ ತುಂಬಿದ್ರಿಂದ ಅನುಕೂಲ ಸರ್? ನಮಗೆ ನಮ್ಮೂರಲ್ಲೇ ಒಡ್ಗೆರೆ, ನಮ್ಮೂರು ಒಡ್ಗೆರೆ ಅಂತ ಹೆಸರು ಬರೋಕ್ಕೆ ಅದು ಒಡ್ಡದು ಕೆರೆ, ಒಡ್ಡಗೆರೆ ಅಂತ ಅದಕ್ಕೆ ಹಂಗೆ ಹೆಸರು ಬಂದಿರೋದು. ಅದು 140 ಎಕರೆ ಇದೆ ಕೆರೆ. ಯಾರು ಒತ್ತುವರಿ ಏನು ಮಾಡ್ಕೊಂಡು? ಒತ್ತುವರಿ ಸ್ವಲ್ಪ ನಡೆದಿವೆ, ಜಾಸ್ತಿ ನಡೆದಿಲ್ಲ. ಆಮೇಲೆ ಒತ್ತುವರಿ ಮಾಡ್ಕೊಂಡಿರೋದು ಏನಾಗುತ್ತೆ ಗೊತ್ತಾ, ಈಗ ಕೆರೆಗೆ ನೀರು ಬಿಡ್ತಾರಲ್ಲ, ನೀರು ಚಾಚ್ಕೊಂಡು ಇನ್ನು ಹೊರಟೋಗ್ಬಿಡುತ್ತೆ, ಅಲ್ಲಿಗೆ ಬೆಳೆ ಬೆಳೆಯೋಕ್ಕಾಗಲ್ಲ. ಆ ನಮ್ಮೂರು ಕೆರೆಗೆ ನೀರು ತುಂಬಿ ನಮ್ಮೂರು ಕೆರೆಯಿಂದ 12 ಕೆರೆಗೆ ನೀರು ಹೋಗ್ಬೇಕು, ಅದು ಲಾಭ ನಮಗೆ. ಈಗ ನಮ್ಮೂರು ಕೆರೆ ದಾಟನೇ ಹೋಗ್ಬೇಕು 12 ಕೆರೆಗೂ, ಸದಾ ತುಂಬಿರುತ್ತೆ ನಮಗೆ. ಅದೊಂದು ಲಾಭ ನಮಗೆ, ಕೆರೆ ನೀರು ತುಂಬಿ. ನೋಡಿದ್ರ? ಸರಿ. ಈಗ ಬೋರ್ವೆಲ್ ನೀರು ಹನಿ ನೀರಾವರಿ ಅಲ್ವಾ? ಈಗ ಅದರಲ್ಲಿ ನಿಮ್ಮದು ತೆಂಗು ಎಷ್ಟಿದೆ ಅಂದರೆ? ತೆಂಗು 500 ತೆಂಗಿದೆ. ಅದೇನೋ ಹೈಬ್ರಿಡ್, ಅದು DJ ಸಂಪೂರ್ಣ ಅಂತೇಳಿ. ಅದು ಕಾಯಿಗೂ ಆಗುತ್ತೆ, ಎಳನೀರಿಗೂ ಆಗುತ್ತೆ, ಕೊಬ್ಬರಿಗೂ ಆಗುತ್ತೆ. DJ ಸಂಪೂರ್ಣ ಅಂತೇಳಿ 720 ರೂಪಾಯಿ ಒಂದು ಗಿಡ. ಮುರುಡೇಶ್ವರದಲ್ಲೊಂದು, ಮತ್ತು ಇನ್ನೆಲ್ಲ ತಮಿಳ್ನಾಡಲ್ಲೆಲ್ಲ 2 ಇದಿದೆಯಂತೆ. ಅದು ಪಾಲಿನೇಷನ್ ಮಾಡಿ ಗಿಡ ಮಾಡೋಂಥದ್ದು. ಅದು ನಾನು ನಂಜನಗೂಡಿನಲ್ಲಿ ಒಬ್ಬರು ತೋಟಕ್ಕೆ ಹೋಗಿದ್ದೆ. ಅವರು ರಿಟೈರ್ಡ್ RTO ಬೆಂಗಳೂರವರು. ಒಂದು 30 ಎಕರೆ ತೋಟ, ಅವ್ರ ತೆಂಗಿನ ತೋಟ. ನಾನು ಅಡಿಕೆ ಗಿಡಗಳು ತರಕ್ಕೆ ಹೋಗಿದ್ದೆ ಅಲ್ಲಿಗೆ. ಅಲ್ಲಿ ಗಿಡಗಳು ನೋಡಿದೆ, DJ ತೆಂಗು ಹಾಕಿದ್ರು ಅವರು. ನನ್ನ ಫ್ರೆಂಡು ರಿಲೇಷನ್ ಅವರು. ಒಂದು ಸತಿಗೆ ಎಳ್ಳೀರು ಕೇಳಿದ್ರೆ ಎಷ್ಟು ದುಡ್ಡು ಬಂದೆ ಅಂತ ಕೇಳಿದೆ ನಾನು ಅವನಿಗೆ. ಸರ್ ಒಂದು ಸತಿಗೆ ಎಳ್ಳೀರು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, 25-30 ಲಕ್ಷ ರೂಪಾಯಿ ಬರುತ್ತೆ ಸರ್ ಒಂದ್ಸಲ ಎಳ್ಳೀರು ಕೇಳಿದ್ರೆ ಅಂತ ಅಂದ. ನನಗೆ ಅಪ್ಪ, ನಾವು ಈ ಥರ ಸುರ್ಕೊಂಡು ಕೂತೀವಿ, ಇದು ಏನಿದು ಕತೆ ಅಂತ ಅಂದ್ಬಿಟ್ಟು ಅವತ್ತೇ ನಾನು DJ ತೆಂಗು ಹಾಕಬೇಕು ಒಂದು 100 ಯಾಕೆ ನಮ್ಮ ಸ್ನೇಹಿತರಲ್ಲಿ ಹಾಕಿದ್ದಾರೆ. 3 ವರ್ಷಕ್ಕೆ ಈಗ ಬಂದಿವೆ, ಫಲ ಬಂದಿವೆ. 3 ವರ್ಷಕ್ಕೆ ಬರುತ್ತೆ. ಅದು ಚೆನ್ನಾಗಿದೆ DJ ಸಂಪೂರ್ಣ. ಅದು ನಾನು ಆ್ಯಕ್ಚುಲಿ ನೋಡಿ 150 ತೆಂಗಿನ ಗಿಡಗಳು ಕೊಡಿಸಿದೆ. ಅದನ್ನು 2 ವರ್ಷದಿಂದ ನಾನು ಊರಿಗೆ ಆಬ್ಸೆಂಟ್ ಆಗಿದ್ನಲ್ಲ ಅವಾಗ. ಅದರಲ್ಲಿ ದನ ಕರು ಪರು ಎಲ್ಲ ಕಡೆ ಕಡಿಸಿ ಈಗ ಲೆಕ್ಕ ಹಾಕಿದ್ರೆ ನನಗೆ 100 ಗಿಡ ಅಷ್ಟೇ ಅಲ್ಲಿ. ಅದನ್ನೇ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಈಗ 100. ಗಿರಿಕನ್ಯಾ ಅವರೇ, ಚಿನ್ನಸ್ವಾಮಿ ಅವರ ಅನೇಕ ಅವತಾರಗಳನ್ನು ತಾವು ನೋಡಿದ್ರಿ. ಲೆಕ್ಚರರ್ ಆಗಿದ್ರು, ಮತ್ತು ಏನೋ ಪತ್ರಕರ್ತರಾಗಿದ್ರು, ಈಗ ರೈತರಾಗಿದ್ದಾರೆ. ಅವ್ರು ಯಾವ ಅವತಾರ ನಿಮಗೆ ತುಂಬ ಇಷ್ಟ ಆಗುತ್ತೆ? ನನಗೆ ಪತ್ರಕರ್ತರಾಗಿದ್ದಾಗಿಂದು ತುಂಬ ಇಷ್ಟ ಆಯಿತು. ಹೌದಾ? ಅದು ಬಿಟ್ಟಿದ್ದು ನನಗೆ ಇಷ್ಟ ಇರಲಿಲ್ಲ. ಆದರೂ ಅವರು ನಾ ಬಿಡ್ತೀನಿ ಇಂದಾಗ ನಾನೇನು ಮಾಡೋಕ್ಕಾಗಲ್ಲ. ಈಗ ವ್ಯವಸಾಯಕ್ಕೆ ಹೋಗಿದ್ದಾರೆ, ಅದರಲ್ಲಿ ಇನ್ನೂ ಖುಷಿ ಇದೆ. ಅದರಲ್ಲೇ ಅವ್ರು ಸಕ್ಸಸ್ ಕಾಣಲಿ ಅಂತ ನನ್ನದು ಒಂದು ಹಾರೈಕೆ. ಓಕೆ. ಯಾಕೆ ಅವ್ರು ಪತ್ರಕರ್ತರಾಗಿ ಇಷ್ಟ ಆಗ್ತಾರೆ ತಮಗೆ? ಅವರು ನಂಗೆ ಏನೋ ಅದು ಹೇಳ್ಕೊಳಕ್ಕೆ ನನಗೆ ಖುಷಿ. ಯಾಕೆ ರೈತರು ಅಂತ ಹೇಳ್ಕೊಳಕ್ಕೆ ಖುಷಿ ಆಗಲ್ಲ? ಈಗ ಇನ್ನೂ ಖುಷಿ. ನಿಮ್ಮ ಸಹಾಯ ಅದರಲ್ಲೇ ಒಂದು ಸಾಧನೆ ಮಾಡಬೇಕಿತ್ತು ಅಂತ, ಪತ್ರಕರ್ತರು ಇದರಲ್ಲೇ ಒಂದು ಸಾಧನೆ ಮಾಡಬೇಕಿತ್ತು ಅವರು ಅಂತ ಅಷ್ಟೇ. ನಿಮ್ಮ ಸಲಹೆ, ಸಹಕಾರ, ಮಾರ್ಗದರ್ಶನ, ನಿಮ್ಮ ಇದು ಯಾವ ಥರ ಇದೆ? ಸಪೋರ್ಟ್ ಯಾವ ರೀತಿ ಇದೆ ಈಗಿನ ವ್ಯವಸಾಯಕ್ಕೆ ಅವ್ರಿಗೆ? ನಂದೇನಿಲ್ಲ ಸರ್. ಅವರು ಸಪೋರ್ಟು ಅಂದರೆ ಸರ್, ನಮ್ಮನ್ನು ಒಂದು ವಾರ ಅಟ್ಲೀಸ್ಟು ನಾವು ಈಗ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಿದ್ದಾಗ, ಜಮೀನಿಗೆ ತಗೊಂಡೋದಾಗ ನಿಮಗೆ ಗೊತ್ತು, ಇಷ್ಟೆಲ್ಲ ಸುರಿತೀರಿ, ನಮಗೆ ಮಾಡಲ್ಲ ಅಂತ ಗಲಾಟೆಯಾಗಿ, ಕುಟುಂಬಗಳು ಹೊಡೆದೋಗಿ ಏನೆಲ್ಲ ಗಲಾಟೆ ಆಗಿರೋದು ಎಲ್ಲ ನೋಡಿದ್ದೀವಿ ನಾವು ಪತ್ರಕರ್ತನಾಗೂ ತುಂಬ ನೋಡಿದ್ದೀನಿ ನಾನು. ಆಮೇಲೆ ಯಾಕೆ ಅಲ್ಲಿಗೆ ಜಮೀನಿಗೆ ಹೋಗಿ ಸುರಿತೀರಿ, ನಮಗೆ ಮಕ್ಕಳಿಗೆ ಖರ್ಚು ಮಾಡಲ್ಲ, ನಮಗೆ ಖರ್ಚು ಮಾಡಲ್ಲ, ಮನೆ ಕಟ್ಟಲ್ಲ. ಆ್ಯಕ್ಚುಲಿ ನಾನು ಇತ್ತೀಚೆಗೆ ಮನೆ ಕಟ್ಟಿದ್ದು. ಅದಕ್ಕೆ ಮೊದಲು ಹೇಳ್ಬೋದಾಗಿತ್ತು, ಕೇಳ್ಬೋದು. ಅದ್ರ ಒಂದು ಮಾತು ಕೇಳಲಿಲ್ಲ. ಅದೇ ಸಪೋರ್ಟ್ ಅಲ್ವೇ? ಜಮೀನಿಗೆ ಎಷ್ಟೇ ದುಡ್ಡು ತಗೊಂಡೋಗಿ ಹಾಕಿದ್ರು. ಆಮೇಲೆ ಈಗ ಒಂದು ವಾರಗಟ್ಟಲೆ ಇರ್ತೀರಿ, ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಒಂದು ವಾರಗಟ್ಟಲೆ ಜಮೀನಲ್ಲೇ ಇರ್ತೀರಿ. ಇದು ಇಲ್ಲ, ನೀವು ಜಮೀನಲ್ಲೇ ಇರಿ, ನೀವು ಮೈಸೂರಿಗೆ ಬರೆದಿರೋ ಪರವಾಗಿಲ್ಲ, ನಮಗೆ ಜಮೀನು ತೋಟ ಚೆನ್ನಾಗಾಗಬೇಕು. ಅದೇ ಸಪೋರ್ಟು. ಅವಳಿಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದೇ ದೊಡ್ಡ ಸಪೋರ್ಟು. ಸರಿ ಹೇಳಿ ಸರ್, ಮುಂದಿನ ಇದು. ಇಲ್ಲ ಸರ್, ಈಗ ನನಗೆ ನನ್ನ ತೋಟನ
ಒಂದು ಕೃಷಿ ತರಬೇತಿ ಕೇಂದ್ರ ಥರ ರೂಪಿಸಬೇಕು ಅಂತ ನನಗೆ ಆಸೆ ಇದೆ. ಅಂದರೆ ನಿಮಗೆ ನೋಡಿ, ಹಳ್ಳಿ ನಮ್ಮದು ಕಾಡಂಜ, ಬಹುತೇಕ ಹಳ್ಳಿಗಳು ಹೀಗೆ ಇರ್ತವೆ. ಎಷ್ಟೋ ಹಳ್ಳಿಗಳಲ್ಲಿ ಸರ್ ಕಡಲೆಕಾಯಿ ಬೆಳೆಯೋದು ಅಂದರೆ ಕಡಲೆಕಾಯಿ ಬೆಳೆಯೋದು, ಉಳ್ಳಿ ಬೆಳೆಯೋದು ಉಳ್ಳಿ ಬೆಳೆಯೋದು, ಇನ್ನೇನು ಒಂದು ಮಾವಿನ ಹಣ್ಣು ಹೋಗಿ ದುಡ್ಡು ಕೊಟ್ಬಿಟ್ಟು ತಗೊಂಬಂದು ತಿನ್ನೋದು ಈ ರೈತರು, ಒಂದು ಸಪೋರ್ಟ್ ಹಣ್ಣು ದುಡ್ಡು ಕೊಟ್ಬಿಟ್ಟು ತಗೊಂಬಂದು ತಿನ್ನೋದು. ನಾನು ತೋಟ ಸುತ್ತೋಣ ಬನ್ನಿ ಅಂತೇಳಿ ಒಂದು ಕಾರ್ಯಕ್ರಮನೂ ಮಾಡಿದ್ದೆ ಹಿಂದೆ, ಬಂಗಾರದ ಮನುಷ್ಯ ಬರೀಬೇಕಾದ್ರೆ. ಅಂದರೆ ನಿಜವಾದ ಸಾಧಕರ ತೋಟದಲ್ಲೇ ಹೋಗಿ ನೀವು ಹೆಂಗೆ ನೀವು ಸಕ್ಸಸ್ ಆಗಿಲ್ಲ ಫಾರ್ಮರ್ಸ್ ಅಂತ ಕೇಳ್ತಿರಲ್ಲ, ಸಕ್ಸಸ್ ಆಗಿರೋ ಫಾರ್ಮರ್ಸ್ನ ನೀವು ಪ್ರಶ್ನೆಗಳನ್ನ ಕೇಳಿ ಅಂತೇಳಿ ಒಂದು ಗ್ರೂಪ್ ಕರ್ಕೊಂಡು ಹೋಗ್ತಾಯಿದೆ. ನಾರಾಯಣ ರೆಡ್ಡಿ ಅವ್ರ ಹತ್ರನೂ ಒಂದು 25 ಜನ ನಮ್ಮೂರು ಸುತ್ತಮುತ್ತ ಹುಡುಗರನ್ನೆಲ್ಲ ಕರ್ಕೊಂಡು ಒಂದು ವಾರ ನಾರಾಯಣ ರೆಡ್ಡಿ ಅವ್ರ ಹತ್ರ ಪಾಠ ಮಾಡಿಸಿದ್ದೆ. ನಾರಾಯಣ ರೆಡ್ಡಿ ಹತ್ರ ಪಾಠ ಬರಬೇಕಾದ್ರೆ ಒಂದಷ್ಟು ನರ್ಸರಿಗೆ ಕರ್ಕೊಂಡೋಗಿ ಒಂದಷ್ಟು ಬಟರ್ ಫ್ರೂಟು ಇವೆಲ್ಲ ಕೊಡಿಸಿದ್ದೆ. ಇದನ್ನು ಯಾಕೆ ಹೇಳ್ತಿದ್ದೀನಿ, ಮೊನ್ನೆ ನಂಗೆ ಬಾಲ್ಯ ಸಿಕ್ತು ನಿಮಗೆ ಊರಿಗೆ ಹೋದಾಗ ಅಂತ ಹೇಳಿದೆ. ನನ್ನ ಬಾಲ್ಯ ಸ್ನೇಹಿತರು 8th 9th 10th ಕುಂದಕೆರೆ ಶಿವಪ್ಪ ಅಂತೇಳಿ, ಇನ್ನೊಬ್ಬ ಸಂಪತ್ತು ಅಂತೇಳಿ, ಅವರು ಗುರು ನೀನು ನಾರಾಯಣ ರೆಡ್ಡಿ ತೋಟಕ್ಕೆ ಹೋಗಿದಾಗ ಬಟರ್ ಫ್ರೂಟ್ ಗಿಡ ಕೊಡಿಸ್ತಿಲ್ಲ, ಅವೆಲ್ಲ ಈಗ ಒಳ್ಳೆ ಹಣ್ಣು ಬಿಡ್ತಾವೆ, ಬೆಳಿಗ್ಗೆ ಹೊತ್ತನೋ ಕಾಫಿ ಟೀ ಕುಡಿಯಲ್ಲಪ್ಪ, ಒಂದು ಬಟರ್ ಫ್ರೂಟು ಹಾಲು ಕುಡಿದ್ಬಿಟ್ಟು ಜಮೀನಿಗೆ ಹೊಂಟಾದ್ರೆ 10-11 ಗಂಟೆವರೆಗೆ, ಆಮೇಲೆ 10 ಗಂಟೆಗೆ ತಿಂಡಿ ನನಗೆ ಆಗ ಅನ್ನಿಸ್ತು. ನೋಡಿ, ಇದೇ ರೈತರು ಮಾಡಬೇಕಾಗಿರೋದು. ನೀವು ಹಣ್ಣಿನ ಗಿಡಗಳು ಹಾಕಬೇಕು, ನೀವು ಹೊರಗಡೆ ಆರೋಗ್ಯ, ರೈತ ಅಂದರೆ ಅವನ ಆರೋಗ್ಯನೂ ಚೆನ್ನಾಗಿರ್ಬೇಕು, ಚಟಗಳು ಕಡಿಮೆ ಇರಬೇಕು, ಅವನಿಗೆ ಹಸಿರು ಭೂಮಿ ಅದ್ರ ಬಗ್ಗೆ ಧ್ಯಾನ ಮಾಡಬೇಕು ಅವನು. ಹಂಗಾದ್ರೆ ಮಾತ್ರ ಅದು ವ್ಯವಸಾಯ ಒಂದು ಬ್ಯೂಟಿ, ವ್ಯವಸಾಯ ಚಂದ ಅನಿಸುತ್ತೆ. ಹಾಗಾಗಿ ನಾನು ಕೂಡ ನಿಮ್ದು 1 2 3 ಪ್ರಾಜೆಕ್ಟ್ ಆಯ್ತರಪ್ಪ. ಹೌದು, ಇನ್ನು ಮುಂದಿಂದ ಹೇಳಿ, ಇನ್ನೂ ಎಷ್ಟು ಪ್ರಾಜೆಕ್ಟ್ ಸರ್? ಇಲ್ಲ, ಅದೇ ಹೇಳಿಲ್ಲ, ನನಗೆ ನಿಜವಾಗ್ಲೂ ಸರ್, ನನಗೆ ನನ್ನ ತೋಟನ ಒಂದು ಕೃಷಿ ತರಬೇತಿ ಕೇಂದ್ರ ಥರ ಮಾಡಬೇಕು. ಅಲ್ಲ, ಇನ್ನೂ ಏನೇನು ಬೆಳಿಬೇಕು? ನಾನು ನೋಡಿ, ಈಗ 1.5 ಎಕರೆ 2 ಎಕರೆಯಲ್ಲಿ ಒಂದು ಫ್ರೂಟ್ ಆರ್ಚರ್ಡ್ ಮಾಡಿದ್ದೀನಿ, ಅಂದರೆ ಹಣ್ಣಿನ ತೋಟ. ಏನೇನು ಬೆಳೆದಿದ್ದೀರಿ ಅಲ್ಲಿ? ನಾನು ಪ್ರಫುಲ್ಲ ಚಂದ್ರ ಶಿವಮೊಗ್ಗ ಅವ್ರ ತೋಟಕ್ಕೆ ಒಂದ್ಸಲಿ ಬಂಗಾರದ ಮನುಷ್ಯ ಬರೀಬೇಕಾದ್ರೆ ಸವ್ಯಸಾಚಿ ಅವ್ರ ಮಗನ ನೋಡೋಕೆ ಹೋಗಿದ್ದೆ. ಆವಾಗ ಅವರು ತೆಂಗನ್ನ 15 ಅಡಿ ಅಂತರಕ್ಕೆ ಹಾಕಿ 30 ಅಡಿ ಅಂತರಕ್ಕೆ ಜೋಡಿ ಸಾಲು ಮಾಡಿ ಹಾಕಿದ್ರಲ್ಲ, ಅದನ್ನು ನೋಡಿ ಇದನ್ನು ನಾನು ಒಂದು ಪ್ರಯೋಗ ಮಾಡೋಣ ಅಂತೇಳಿ ನಾನು 15 ಅಡಿಗೆ ಹಾಕಲಿಲ್ಲ, 20 ಅಡಿಗೆ ಹಾಕಿ, ಜಿಗ್ಜಾಗಲ್ಲಿ 20 ಅಡಿಗೆ ಹಾಕಿ, ಮತ್ತು 30 ಅಡಿ ಬಿಟ್ಟು ಮತ್ತು 20 ಅಡಿಗೆ ಜಿಗ್ಜಾಗಲ್ಲಿ ಹಾಕಿ, ಈ ಥರದ್ದೊಂದು 1.5 ಎಕರೆ 2 ಎಕರೆಯಲ್ಲಿ ತೆಂಗು ಹಾಕಿದ್ದೆ. ಆ 30 ಅಡಿ ಮಧ್ಯೆ ಜಾಗ ಇತ್ತಲ್ಲ, ಅದಕ್ಕೆ ಬಟರ್ ಫ್ರೂಟು, ಸೀತಾಫಲ, ರಾಮಫಲ, ಆಮೇಲೆ ಪೀನಟ್ ಬಟರ್ ಫ್ರೂಟು, ರೋಸ್ ಆ್ಯಪಲ್ಲು, ವಾಟರ್ ಆ್ಯಪಲ್ಲು, ಲೋಗಾನ್, ಈ ಥರದ್ದು ಬೇರೆ ಬೇರೆ ತುಂಬ ಹಣ್ಣಿನ ಗಿಡಗಳು ಹಾಕಿದ್ದೀನಿ. ನಮ್ಮ ಆಳುಗಳು ಕೆಲಸಕ್ಕೆ ಬರ್ತಾರಲ್ಲ, ಅವ್ರು ಹೇಳ್ತಾರೆ, ಸೋಮಪ್ಪ ನಾವು ಬೇರೆ ತೋಟಕ್ಕೆ ಕೆಲಸಕ್ಕೆ ಹೋಗ್ತೀವಲ್ಲ, ಅಲ್ಲಿ ಹಕ್ಕಿಗಳೇ ಕಾಣಲ್ಲ, ನಿಮ್ಮ ತೋಟದಲ್ಲಂತೂ ವಿಪರೀತ ಹಕ್ಕಿ ಪಕ್ಷಿಗಳು ಕಾಣಪ್ಪ ಅಂತಾರೆ. ನಾವು ಹಣ್ಣುಗಳನ್ನು, ಆಮೇಲೆ ಲಿಚ್ಚಿ, ಚೆರ್ರಿ ಹಣ್ಣು ತಿನ್ನೋಕ್ಕಂತೂ ತುಂಬ ಬರ್ತವೆ. ಇದನ್ನೆಲ್ಲ ಮಾಡಿದ್ದು ಅಂದರೆ ನಾವು ಅದನ್ನು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಅದನ್ನು ಕಮರ್ಷಿಯಲ್ಲಾಗಿ ಮಾಡಿಲ್ಲ 1.5 ಎಕರೆ ತೋಟನ. ಅದು ನಮ್ಗೆ 20 ಎಕರೆ ಜಮೀನು ಇದೆಯಲ್ಲ, ನಾನು ಅದನ್ನು ಕಮರ್ಷಿಯಲ್ಗೆ ಬೇರೆ ಅಂತ ವಿಂಗಡಿಸ್ಬಿಡ್ತೀನಿ. ನನ್ನ ಖುಷಿಗೆ ಇದು ಅಂತ, ಇದು ಹಕ್ಕಿ ಪಕ್ಷಿಗಳು ತಿನ್ನಲಿ, ನನ್ನ ಸ್ನೇಹಿತರು ತಿನ್ನಲಿ, ಬಂದವರು ಮನೆಗೆ ಹೋಗಲಿ, ಉಳ್ದದ್ದು ಅಲ್ಲೇ ಬಿಡಲಿ, ಅದು ಬಿದ್ದರೂ ಪರವಾಗಿಲ್ಲ, ಬೈತಾರೆ, ಇಷ್ಟೆಲ್ಲ ಬೆಳೆದಿದೆ ಏನಪ್ಪ ಇದು ಮಾರೋದು ಬಿಟ್ಟು, ಬೇಡ ಹಕ್ಕಿಗಳು ತಿನ್ನಲಿ, ಬಂದವರು ಸ್ನೇಹಿತರು ತಿನ್ನಲಿ. ಒಂದು ಕಾನ್ಸೆಪ್ಟು, ಜನವರಿಯಿಂದ ಡಿಸೆಂಬರ್ವರೆಗೂ ಅದು 1.5 ಎಕರೆಯಲ್ಲಿ ಒಂದು ಥರದ ಹಣ್ಣು ಸಿಗ್ತಾ ಇರಬೇಕು. ಇಲ್ಲ ಪಪ್ಪಾಯಿ ಸಿಗಬೇಕು, ಚೆರ್ರಿ ಅಂತೂ 3 ಸಲ ಬರುತ್ತೆ, ರೋಸ್ ಆ್ಯಪಲ್, ವಾಟರ್ ಆ್ಯಪಲ್ಗಳಂತೂ ಬರ್ತಾನೆ ಇರ್ತವೆ. ಅದಂತೂ ಹಕ್ಕಿಗಳಿಗೆ ಎಷ್ಟು ಪ್ರೀತಿ ಅಂತಂದರೆ ನಮ್ಮ ಕೈಗೆ ಸಿಕ್ಕಲ್ಲ ಅವು. ವಾಟರ್ ಆ್ಯಪಲ್ಲು, ರೋಸ್ ಆ್ಯಪಲ್ ಎಲ್ಲ ನಮ್ಮ ಕೈಗೆ ಸಿಕ್ಕಲ್ಲ. ಚೆರಿನೂ ಅಷ್ಟೇ, ತುಂಬ ಉದುರೋಗುತ್ತೆ. ಈ ಥರದ್ದು ಇರೋದ್ರಿಂದ, ಆಮೇಲೆ ಹಲಸು, ಒಂದು 8-10 ಥರದ ಹಲಸು ಹಾಕಿದ್ದೀವಿ ಅಲ್ಲಿ ಆ ತೋಟದೊಳಗಡೆ. ಅದು ನಮ್ಮ ಖುಷಿಗೆ ಮಾಡ್ಕೊಂಡಿರೋದು, ನಮ್ಮ ಖುಷಿಗೆ. ನಾವು ಕಮರ್ಷಿಯಲ್ಲಾಗಿ ಅಡಿಕೆ ಇದೆ, ತೆಂಗಿದೆ, ಬಾಳೆ ಬೆಳೀತಾ ಇದ್ದೀವಿ, ಕೋಸಿದೆ, ಈ ಥರದ್ದು ಬೆಳೀತಾ ಇದ್ದೀವಿ. ಅಲ್ಲ, ನೀವು ಮುಂಚೆ ಏನೋ ಡ್ರಮ್ ಕಿಟ್ ಅಲ್ಲಿ ರೇಷ್ಮೆ ಮಾಡಿದ್ವಲ್ಲ, ಇಲ್ಲ ಅದು ಮಾಡಬೇಕಾದ್ರೆ ನೋಡಿ 2 ಪ್ರಾಜೆಕ್ಟ್ಗಳು ಮಾಡಿದ್ವಿ ನಮ್ಮ ತೋಟದಲ್ಲಿ. ಯಾವಾಗ ನಮ್ಮ ಬೆಳವಲ್ಲ ರಾಮಕೃಷ್ಣಪ್ಪ ಅಂತೇಳಿ ಅವ್ರನ್ನ ಕರ್ಕೊಂಡೋಗಿದ್ದೆ. ವಿಷ್ಕಂಠ ಅಂತೇಳಿ ಮೈಸೂರಲ್ಲಿ ಜೇಡಿ ಆಗಿದ್ರು, ಅವ್ರನ್ನ ನಮ್ಮ ಭಾಗಕ್ಕೆ ಒಂದ್ಸಲ ಕರ್ಕೊಂಡೋಗಿದ್ದೆ. ನಾನು ಕರ್ಕೊಂಡೋದ ಟೈಮಲ್ಲಿ ಏನಾಗಿತ್ತು ಅಂತಂದರೆ, ಕೆರೆ ನೀರು ತುಂಬಿಸುವ ಯೋಜನೆ ಇನ್ನೂ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಭಾಳ ಮಳೆಯಾಶ್ರಿತ ಪ್ರದೇಶಗಳು ನಮ್ಮ ಮುಂಡ್ಲುಪೇಟೆ ತಾಲೂಕಲ್ಲಿ. ಆವಾಗ ಅವರು ಇಲ್ಲಿಗೆ ಸೂಕ್ತವಾದ ತಳಿಗಳು ಅಂತಂದರೆ, ನೀವು ಮಳೆ ಆಶ್ರಯದಲ್ಲಿ ಬೆಳಿಬೇಕು ಅಂದರೆ ಈ ಥರದ್ದೆಲ್ಲ ಆಗಲ್ಲಪ್ಪ, ನೀವು ರಾಗಿ ಜೋಳ ಬೆಳ್ಕೊಂಡೆ ಕೂತಿರೋಕ್ಕಾಗಲ್ಲ ಅಂತಂದ್ಬಿಟ್ಟು ಗೋಡಂಬಿ ಕೊಡಿಸಿದ್ರು. ನಾನು 5 ಎಕರೆ ಗೋಡಂಬಿ ಹಾಕಿದೆ.
ಇವತ್ತು ಯಾವ್ದು ಅಡಿಕೆ ತೋಟ ಮಾಡಿದ್ದೀನಿ ಅಲ್ಲಿ ಅವತ್ತು ಮಳೆ ಇಲ್ದಿದಾಗ 5 ಎಕರೆ ಗೋಡಂಬಿ ಹಾಕಿದೆ ನಾನು, ಗೋಡಂಬಿನೂ ಬೆಳೆದೆ. ಆಮೇಲೆ ಈ ಡ್ರಮ್ ಕಿಟ್ ಟೆಕ್ನಾಲಜಿನೂ ಕೂಡ ಅದೇ ಉದ್ದೇಶಕ್ಕೆ ತಂದದ್ದು. 1 ಇಂಚು ಅರ್ಧ ಇಂಚು ಮೋಟ್ರು ಓಡ್ತಾ ಇದ್ದು, ನೀರು ಇರ್ತಿರ್ಲಿಲ್ಲ. ಆಗ ಒಂದು ಹೆಚ್ಚು ಕಮ್ಮಿ 20-25 ಜನಕ್ಕೆ ಚಾಮರಾಜನಗರದಲ್ಲಿ ಕರ್ಕೊಂಡೋಗಿ ಡ್ರಮ್ ಕಿಟ್ ಟೆಕ್ನಾಲಜಿ ಇದೆಲ್ಲ ಕೊಡಿಸ್ದೆ. ಅದರಲ್ಲಿ ಒಂದು 2-3 ಜನ ಮಾಡ್ತಾ ಇರ್ಬೋದು, ಉಳಿದವರೆಲ್ಲ ತೆಗೆದ್ಬಿಟ್ಟು. ಈಗಿಲ್ವಾ ರೇಷ್ಮೆ? ಈಗಿಲ್ಲ, ನೀರು ಬಂತಲ್ಲ ನಮಗೆ. ಈಗ ನೀರು ಬಂತು, ನಮ್ಗೆ ನೀರ್ಲು ರೇಷ್ಮೆ ಮಾಡ್ಬೋದು, ಆದರೆ ಅಷ್ಟೊತ್ತಿಗಾಗಲೇ ಅದನ್ನು ಕಿತ್ತಾಕ್ಸ್ಬಿಟ್ಟಿದ್ರು. ನಾನು ಹೋಯ್ತಿಲ್ಲ ಹೇಳಿದ್ನಲ್ಲ ನಿಮಗೆ, ರೇಷ್ಮೆನೂ ಕಿತ್ತಾಕ್ಬಿಟ್ರು. ಆಮೇಲೆ ನೀರು ಬಂದ ಮೇಲೆ ಅಡಿಕೆ ಹಾಕಿದ್ಮೇಲೆ ಗೋಡಂಬಿನೂ ತೆಗೆದ್ಬಿಟ್ರು. ಈಗ ಅಡಿಕೆ ಇದೆ. ಗಿರಿಕನ್ಯಾ ಅವರೇ, ನಿಮ್ಮ ಯಜಮಾನರು ಇನ್ನೂ ಏನೇನು ಬೆಳೀಲಿ ಅಂತ ಅನ್ಸುತ್ತೆ ತಮಗೆ ನಿಮ್ಮ ಜಮೀನಲ್ಲಿ? ಎಲ್ಲ ಥರದ ಹಣ್ಣುಗಳು ಈಗ ಆಲ್ರೆಡಿ ಬಿಡ್ತಾ ಇವೆ. ಆಮೇಲೆ ತೆಂಗು, ನಂಗೆ ತುಂಬ ಇಷ್ಟ ತೆಂಗು. ಅದ್ರ ಕೆಳಗೆಲ್ಲ ಓಡಾಡ್ಕೊಂಡಿರೋದು ಅಂದರೆ ನಂಗೆ ತುಂಬ ಇಷ್ಟ. ಎಲ್ಲ ಥರದ ಗಿಡಗಳು ಇರಬೇಕು, ಅದು ನಂಗೆ ತುಂಬ ಇಷ್ಟ. ಓಡಾಡೋಕ್ಕೆ, ಅಲ್ಲೆಲ್ಲ ನೋಡೋಕ್ಕೆ. ಈಗ ನನ್ನ ಮಕ್ಕಳು ಬಂದ್ರೂ ನಾನು ಕರ್ಕೊಂಡೋಗಿ ತೋರಿಸ್ತೀನಿ, ಆ ಗಿಡ ನೋಡು ಚಿನ್ನು ಅಂತೆಲ್ಲ ತೋರಿಸ್ತಿರ್ತೀನಿ. ನಾನು ಮಕ್ಕಳಿಗೂ ಪರಿಚಯ ಆಗಬೇಕು, ಸ್ಕೂಲಲ್ಲೂ ಅದ್ರ ಬಗ್ಗೆನೂ ಇರುತ್ತೆ. ಅದೆಲ್ಲ ನೋಡ್ಲಿಕ್ಕೆ ಕಲೀಲಿ ಅವಳು. ಆಮೇಲೆ ಇದೇನಮ್ಮ ಅಂತ ಕೇಳ್ತಲ್ಲ, ಇದು ಡ್ರಿಪ್ಪು ಚಿನ್ನು ಅಂತೆಲ್ಲ ಹೇಳ್ಕೊಡ್ತೀವಿ ನಾವು. ಅವೆಲ್ಲ ಬರುತ್ತಲ್ಲ ಅವ್ರಿಗೆ ಸ್ಕೂಲಲ್ಲಿ, ಹಾಗಾಗಿ ಈಗಲೇ ತಿಳ್ಕೊಳ್ಳಿ ಅಂದ್ಬಿಟ್ಟು ಹೇಳ್ತಿರ್ತೀವಿ. ಅದೆಲ್ಲ ನಂಗೆ ತುಂಬ ಖುಷಿ ಇದೆ ಸರ್. ಮುಂದಿನ ಯೋಜನೆಗಳು ಸರ್ ಈಗ ಇನ್ನೊಂದು ವಿಶೇಷ, ಬಿಳಿ ರಾಗಿ, ಮಜ್ಜಿಗೆ ರಾಗಿ, ಅದು ಡೆಲ್ಲಿಗೆ ಹೋಗಿದ್ವಲ್ಲ ಪೆರೇಡ್ ಇದಕ್ಕೆ ಇನ್ವೈಟ್ ಮಾಡಿದ್ರಲ್ಲ, ಆಗ ದೊಡ್ಡಬಳ್ಳಾಪುರದ ರೈತರೊಬ್ಬರು ಪರಿಚಯ ಆದರು. ನಾನು ಬಿಳಿ ರಾಗಿ ಬೆಳೆದಿದ್ದೀನಿ ಅಂತ ಕೂತ್ಕೊಂಡು ಮಾತಾಡ್ಬೇಕಾದ್ರೆ. ಓಕೆ, ನಿಮ್ಮನ್ನ ಗಣರಾಜ್ಯೋತ್ಸವ ಪೆರೇಡ್ಗೆ ಭಾರತ ಸರ್ಕಾರದಿಂದ ಆಹ್ವಾನಿಸಿದ್ದು? ಹೌದು ಅಲ್ವೇ? ಹೌದು, ಅದಕ್ಕಾಗಿ ತಾವು ಹೋಗಿದ್ದು? ಹೌದು. ದಂಪತಿಗಳನ್ನ ಅಲ್ಲಿ ಅಟಲ್ ಭೂಜಲ್ ಯೋಜನೆ ಅಂತೇಳಿ ಅಂತರ್ಜಲ ಸದ್ಬಳಕೆ ಮಾಡ್ಕೊಂಡಿರೋ ಆ ಇದರಲ್ಲಿ ನಮ್ಮನ್ನ ಅಲ್ಲಿ ಕಳಿಸಿದ್ರು. ಅಲ್ಲಿ ಒಬ್ಬ ರೈತರು ಪರಿಚಯ ಆದರು, ದೊಡ್ಡಬಳ್ಳಾಪುರದ ರಂಗಪ್ಪ ಅಂತ. ಅವರು ಬಿಳಿ ರಾಗಿ ಬೆಳೆದು ಅವ್ರ ಪತ್ರಿಕೆಲೆಲ್ಲ ಆರ್ಟಿಕಲ್ ಎಲ್ಲ ಬಂದಿತ್ತು ಅವ್ರ ಬಗ್ಗೆ. ಅವರು ನನ್ನ ಬಗ್ಗೆ ಆರ್ಟಿಕಲ್ ಎಲ್ಲ ಬಂದಿದೆ ಅಂತ ತೋರಿಸ್ತಾ ಇದ್ರು. ನಾನು 1-2 kg ನಮಗೂ ಬಿಳಿ ರಾಗಿ ಕೊಡೋಕ್ಕಾಗತ್ತಾ, ನಾವು ಬೆಳಿಬೋದು ಅಂತ ಅವ್ರನ್ನ ಕೇಳಿದೆ. ಪಾಪ ಎಷ್ಟು ದೊಡ್ಡ ಮನುಷ್ಯರು ಅವರು ಅಂತಂದರೆ, ಮೈಸೂರಿಗೆ ಸ್ವತಃ ಅವರೇ ತಂದು ಕೊಟ್ಬಿಟ್ಟೋದ್ರು 2 kg ರಾಗಿನ. ನೋಡಿದ್ರ? ನನಗೆ ಇಲ್ಲ, ನಾನು ಬೆಳಿಬೇಕು, ನಮ್ಮ ಭಾಗದಲ್ಲಿ ಬಿಳಿ ರಾಗಿನ ಬಿತ್ತನೆ ಮಾಡಿ ರೈತರಿಗೆಲ್ಲ ಕೊಡಬೇಕು ಅಂತೇಳಿ ಈ ಸರಿ ನಾಟಿ ಮಾಡಿಸಿದ್ದೀನಿ. 1 ಎಕರೆ ನಾಟಿ ಮಾಡಿಸಿದ್ದೀನಿ ಬಿಳಿ ರಾಗಿ. ಅಂದರೆ ಈಗಿನ 8 ತಿಂಗಳ ಅನುಭವ ನಿಮಗೆ ಬಹಳಷ್ಟು ಪಾಠ ಕಲಿಸಿದೆ. ಮುಂದೆ ನೀವು ಇದನ್ನೇ ಸದೃಢವಾಗಿ ವ್ಯವಸಾಯದಲ್ಲಿ ನೆಲೆಯೂರೋದಕ್ಕೆ ಒಂದು ಕನಸನ್ನು ಕೊಟ್ಟಿದೆ ಅಂತ ಅನ್ಬೋದು. ಖಂಡಿತ. ನನಗೆ ವ್ಯವಸಾಯದಲ್ಲಿ ಅಗ್ರಿಕಲ್ಚರ್ ಇಷ್ಟು ಬ್ಯೂಟಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ 53 ವರ್ಷದವರೆಗೆ. ನಾನು ಬೆಳಿಗ್ಗೆ ಹೋಗಿ ಸಂಜೆ ಬಂದ್ಬಿಡ್ತೀನಲ್ಲ, ವ್ಯವಸಾಯದ ಸೌಂದರ್ಯವನ್ನು ನೀವು ನೋಡಬೇಕು ಅಂತಂದರೆ ಅಲ್ಲಿ ಉಳ್ಕೊಂಡು ಬೆಳಿಗ್ಗೆ ಹೇಳ್ತಿರಲ್ಲ, ಮುಂಜಾನೆ ಹೇಳ್ತಿರಲ್ಲ, ಅಲ್ಲಿಂದ ಸೂರ್ಯ ಮುಳುಗ್ತಾನಲ್ಲ, ಅಲ್ಲಿವರೆಗೆ ನೋಡಬೇಕು. ಸರ್, ಒಬ್ಬ ರೈತ ಬೆಳಿಗ್ಗೆ ಎದ್ಬಿಟ್ರೆ 12 ಗಂಟೆವರೆಗೆ ಕೆಲಸ ಮಾಡಿದ್ರೆ ಸಾಕು, ಜಮೀನು ಸ್ವರ್ಗ ಆಗ್ಬಿಡುತ್ತೆ. ಮಧ್ಯಾಹ್ನ 12 ಗಂಟೆವರೆಗೆ ಕೆಲಸ ಮಾಡಿದ್ರೆ ಸಾಕು, ಬೆಳಿಗ್ಗೆ 6 ಗಂಟೆಗೆ ಎದ್ದು ಜಮೀನಲ್ಲಿ ತಿರುಗಾಡ್ಕೊಂಡು 6 ಗಂಟೆಗೆ 12 ಗಂಟೆವರೆಗೆ ಕೆಲಸ ಮಾಡಿಬಿಟ್ರೆ ಅವನಿರೋ ಭೂಮಿ ಸ್ವರ್ಗ ಆಗ್ಬಿಡುತ್ತೆ. ಅಲ್ಲಿ ಗಿಡಗಳು ಮಾತಾಡ್ತವೆ, ಗಿಡಗಳು ನಗ್ತವೆ. ಇವ್ರೇನು ಮಾಡ್ತಾರೆ, ಇವ್ನು ಜಮೀನಿಗೆ ಹೋಗೋದೇ 10ವರೆಗೆ ಹೋಗೋದು, ಇವ್ನು ಜಮೀನಿಗೆ ಹೋಗೋದೇ 11 ಗಂಟೆ ಹೋಗೋದು. ಅಲ್ಲಿ ಆಮೇಲೆ ಬಿಸಿಲೇರ್ಬಿಟ್ಮೇಲೆ ಕೂತಿದ್ದು ಬೀಡಿ ಗಿಡಿ ಸೈಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಎದ್ದು ಬರೋದತ್ತಿಗೆ ಈ ಥರದ ಕೆಲಸಗಳು ಮಾಡಿಬಿಡ್ತಾರೆ. ಈಗ ನಾವು ಮಾಡಿಸ್ತೀವಲ್ಲ ಸರ್ ಕೆಲಸಗಳನ್ನು. ನಮ್ಮ ರವಿ ಇದನ್ನಲ್ಲ, ಅಣ್ಣ ಫಸ್ಟ್ಗೆ ಹಾಕ್ಬಿಡ್ತೀನಿ ಅಂತಾನೆ. ಏನದು ಫಸ್ಟ್ಗೆ ಹಾಕೋದು? ಅಣ್ಣ ಫಸ್ಟ್ಗೆ ಹಾಕ್ಬಿಡೋದು ಅಂತಂದರೆ ಬೆಳಗ್ಗೆ 6 ಗಂಟೆಗೆ ಕರೆದ್ಬಿಡೋಣ ಆಳನ್ನ, ಏನೋ 100 ರೂಪಾಯಿ ಎಕ್ಸ್ಟ್ರಾ, ನಮಗೆ ಬೆಳಗ್ಗೆ ಸಾಗೋ ಕೆಲಸ ನಿಮ್ಮ ಮಧ್ಯಾಹ್ನ ಮೇಲೆ ಸಾಗಲ್ಲ ಅಂತೇಳಿ ಒಂದು 3 ಜನ 4 ಜನನ ಕೆಲಸ ಇದ್ದಾಗ ಬೆಳಗ್ಗೆ 6 ಗಂಟೆಗೆ ಕರೆದು ಬಿಡ್ತಾನೆ. ಒಳ್ಳೆಯದು ಚಿನ್ನಸ್ವಾಮಿಗಳೇ, ತಮ್ಮ ಹತ್ರ ಅನುಭವಗಳು ಸಾಕಷ್ಟಿದೆ, ನಮ್ಮಲ್ಲಿ ಸಮಯ ಸಾಕಷ್ಟಿಲ್ಲ. ಹಾಗಾಗಿ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದಲೇ ಪಡಿಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ ಕನ್ನಡದಲ್ಲಿ? ಸರ್, 9384772110. ಇನ್ನೊಮ್ಮೆ ಹೇಳ್ತೀರಾ? 9384772110. ಇನ್ನೂ ಒಂದು ಸರಿ ಹೇಳ್ಬಿಡಿ. 9384772110. ಗಿರಿಕನ್ಯಾ ಅವರು ಅದೇ ನಂಬರಲ್ಲಿ ಸಿಗ್ತಾರೆ. ಒಳ್ಳೆಯದು ಗಿರಿಕನ್ಯಾ ಅವರೇ ಹಾಗೂ ಚಿನ್ನಸ್ವಾಮಿ ಒಡ್ಡಗೆರೆ ಅವರೇ, ಇದುವರೆಗೂ ನಿಮ್ಮ ಕೃಷಿಯ ಅನುಭವಗಳನ್ನು ಮತ್ತು ಸುತ್ತಾಟಗಳನ್ನು ಭಾಳ ಸೊಗಸಾಗಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ವ್ಯವಸಾಯದಲ್ಲಿ ತಾವು ಗೆಲ್ಲಬೇಕು, ಹಾಗೆ ತಮಗೆ ಏನು ಆಸೆ ಇದೆ, ನಿಮ್ಮ ಭೂಮಿನೇ ಒಂದು ಕೃಷಿ ಪಾಠಶಾಲೆ ಆಗಬೇಕು. ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್.